ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 5-3-2024 ನಡೆದಂತಹ ಎರಡನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನ ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ, ಮನೋಜ್ ಮತ್ತು ಪಾರಸ್ ಅವರ ಆದಾಯಗಳ ನಡುವಿನ ಅನುಕ್ರಮ ಅನುಪಾತ 12:7 ಆಗಿದೆ. ಒಂದು ವೇಳೆ ಪಾರಸ್ ಅವರು ಮನೋಜ್ಗಿಂತ 4,000 ರೂಪಾಯಿ ಕಡಿಮೆ ಪಡೆದಿದ್ದರೆ ಮನೋಜ್ ಮತ್ತು ಪಾರಸ್ ರವರ ಒಟ್ಟು ಆದಾಯ ಎಷ್ಟು? ನೋಡ್ರಿ, ನಾ ಅನುಪಾತದ ಪ್ರಶ್ನೆಗಳಿದ್ದಾಗ ಏನಂತ ಹೇಳಿದ್ದೆ, ಡೈರೆಕ್ಟ್ ಆಪ್ಷನ್ ಹೋಗೋಣ. ಯಾರ್ಯಾರು ಕೊಟ್ಟಿದಾರಲ್ಲಿ ಮನೋಜ್ ಮತ್ತು ಪಾರಸ್ನ ಒಟ್ಟು ಆದಾಯ. ಮನೋಜ್ನ ಆದಾಯ ಎಷ್ಟೈತಿ? 12. ಪಾರಸ್ನ ಆದಾಯ ಎಷ್ಟೈತಿ? 7. ಇಬ್ರದು ಕೂಡಿ ಎಷ್ಟಾಯ್ತು? 19. ನಾವು ಲಾಸ್ಟಿಗೆ ಏನ ಕಂಡಿಡಿದ್ರು 19ರಿಂದ ಭಾಗ ಹೋಗುವಂತ ಸಂಖ್ಯೆನ ಕಂಡಿಡಿಬೇಕಾ? ಓಕೆ, 19ರಿಂದ ಗುಣಿಸಲ್ಪಟ್ಟಿರ್ತದ ಅಂದ್ರ ಅದ ಏನಾಗ್ತದ? 19ರಿಂದ ಬಾ ಹೋಗ್ತದ. 19 152, ಇದು 19ರಿಂದ ಬಾ ಹೋಗ್ತದ. 4,000 19ರಿಂದ ಬಾ ಹೋಗಂಗಿಲ್ಲ. 96 19ರಿಂದ 95 ಇದು ಕೂಡ ಭಾಗ ಹೋಗೋದಿಲ್ಲ. 1957 ಇದು ಕೂಡ 19ರಿಂದ ಭಾಗ ಹೋಗೋದಿಲ್ಲ. 19ರಿಂದ ಭಾಗ ಹೋಗುವಂತ ಆಪ್ಷನ್ ಯಾವ್ದಿತ್ತು? ಆಪ್ಷನ್ 1 ಇತ್ತು. ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಇಲ್ಲ, ನೀವು ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂತಂದ್ರ ಇಲ್ಲಿ ವ್ಯತ್ಯಾಸ ಕೊಟ್ರ ವ್ಯತ್ಯಾಸ ಎಷ್ಟೈತಿ ನೋಡ್ರಿ, 5. ವ್ಯತ್ಯಾಸ ಎಷ್ಟದ? 5. 12ರಾಗ 7 ಕಳೆದ್ರ 5. 5 ಅಂತಂದ್ರ ವ್ಯತ್ಯಾಸ ಅನುಪಾತದೊಳಗೈತಿ. ಆಕ್ಚುಯಲ್ ಆಗಿ ಎಷ್ಟು ವ್ಯತ್ಯಾಸ ಅದ? 4,000. 5 ಅಂದ್ರೆ 4,000. ಮೊತ್ತ ಕೇಳ್ಯಾರ, ಎರಡು ಕೂಡಿಸಿದ್ರೆ ಎಷ್ಟಾಯ್ತು? 19 ಅಂದ್ರ ಎಷ್ಟು? 5 1 5, 5 8 40, ಮುಂದೆರಡು 0. 19 8 152, 300, ಮುಂದೆರಡು 0 ಅಂತಂದ್ರ ಸೇಮ್ ಆನ್ಸರ್ ಬಂತು. ಬಟ್ ಇದನ್ನ ಮಾಡೋ ಅವಶ್ಯಕತೆ ಇರಲಿಲ್ಲ. ಒಂದು ವೇಳೆ ಎ ಅವರ ಬಳಿ 155 ಪೆನ್ಸಿಲ್, ಬಿ ಅವರ ಬಳಿ 195 ಪೆನ್ಸಿಲ್ ಮತ್ತು ಸಿ ಅವರ ಬಳಿ 175 ಪೆನ್ಸಿಲ್ಗಳು ಇದ್ದರೆ ಎ ಬಿ ಸಿ ಅವರ ಬಳಿ ಇರುವ ಪೆನ್ಸಿಲ್ಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸರಾಸರಿ ಅಂತಂದ್ರೆ ಒಟ್ಟು ಮೊತ್ತ ಭಾಗಿಸು ಒಟ್ಟು ಸಂಖ್ಯೆಗಳು. ನೋಡ್ರಿ, ಇಲ್ಲಿ ಎಷ್ಟು ಪೆನ್ಸಿಲ್ ಇದ್ದು? ಎ ಕಡೆ 155, ಇಲ್ಲಿ ಎಷ್ಟಿದ್ದು? ಬಿ ಕಡೆ 195. ಡೈರೆಕ್ಟ್ ಪಟ ಕೂಡಿಸ್ಬಿಡೋಣ. 195ಕ್ಕೆ 5 ಕೂಡಿಸಿದ್ರೆ 200, ಮ್ಯಾಗ 150 ಅಂತಂದ್ರೆ ಎಷ್ಟೈತಿ? 350 ಆಯ್ತು. ಓಕೆ, 350ಕ್ಕೆ 25 ಕೂಡಿಸಿದ್ರೆ 375. 375 475 ಎಷ್ಟಾಯ್ತು? 525 ಆಯ್ತು. ಟೋಟಲ್ ಕೂಡಿಸಿದ್ರೆ 525. ಇದನ್ನ ಕೂಡಿಸಿದ್ವಿ, 525. ಎಷ್ಟಿದ್ದು? ಎ ಬಿ ಸಿ 3 ಮಂದಿ ಇದರಿಂದ ಭಾಗಿಸೋನು. 3 ಮಂದಿ ಇದ್ರು 3ರಿಂದ ಭಾಗಿಸೋನು. 3 1 3, 2 ಉಳಿತು, 3 7 21, 1 ಉಳಿತು, 3 5 15. ಎಷ್ಟು ಬಂತು? 175. ನೀವು ಎಷ್ಟು ಬೇಗ ಕೂಡಿಸ್ತೀರಿ ಅಷ್ಟು ಬೇಗ ಮುಗಿತದ. ಓಕೆ, ಇಲ್ಲಾಂದ್ರೆ ಇನ್ನೊಂದು ಡೆವಿಯೇಷನ್ ಮೆಥಡ್ ಯೂಸ್ ಮಾಡ್ಕೊಂಡು ನೀವೇನ್ ಮಾಡಬಹುದಾಗಿತ್ತು. ಇರ್ಲಿ, ಮುಂದಿನ ಪ್ರಶ್ನೆ. ವಾಯ್ ಅವರೊಬ್ಬರೇ ಒಂದು ಕೆಲಸವನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಜೆಡ್ ಒಬ್ಬರೇ ಆ ಕೆಲಸವನ್ನು 10 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಒಂದು ವೇಳೆ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ 2 ದಿನಗಳಲ್ಲಿ ಒಟ್ಟು ಕೆಲಸದ ಎಷ್ಟು ಶೇಕಡಾದಷ್ಟು ಪೂರ್ಣಗೊಳಿಸುತ್ತಿದ್ದರು ಅಂತ ಕೇಳಿದರು. ವಾಯ್ 20 ದಿವಸನ ಕೆಲಸ ಮಾಡ್ತಾನ, ಜೆಡ್ 10 ದಿನಗಳಲ್ಲಿ ಕೆಲಸ ಮಾಡ್ತಾನ. ಲಸ ಎಷ್ಟು ಬರ್ತದ? 20. 20 1 20, 10 2 20. ನೋಡ್ರಿ, ಹಂಗಾರ ವಾಯ್ 1 ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನ? 1. ಜೆಡ್ 1 ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನ? 2. ಓಕೆ, ನೋಡ್ರಿ, ಇವ್ರಿಬ್ರು ಕೂಡಿ ಕೆಲಸ ಮಾಡ್ಯಾರ. 1 ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾರೋ? 3 ಕೆಲಸ ಮಾಡ್ತಾರ. 1 ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾರೋ? ಇವ್ 1 ಇವ್ 2 ಅಂದ್ರೆ 1 ದಿವಸಕ್ಕೆ ಎಷ್ಟು ಕೆಲಸ ಆಯ್ತು? 3. 2 ದಿವಸಕ್ಕೆ ಎಷ್ಟು ಕೆಲಸ ಆಕತ್ಪ? 6. 2 ದಿವಸಕ್ಕೆ ಎಷ್ಟು ಕೆಲಸ ಆಯ್ತು? 6. ಟೋಟಲ್ ಕೆಲಸ ಎಷ್ಟಿತ್ತು? 20. ಅದ್ರೊಳಗೆ ಎಷ್ಟು ಮಾಡ್ರಿ ಇವರು? 6. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 100. ಇಲ್ಲಿ ಏನ್ ಮಾಡ್ಯಾರ? 2 ದಿನಗಳ ಎಷ್ಟು ಕೆಲಸ ಮುಗಿಸಿದಾರ ಅಂತ ಕೇಳಿದಾರ. ಓಕೆ, ಎಷ್ಟು ಕೆಲಸ ಮುಗಿಸ್ಯಾರ ಅವ್ರ? 6. 2 ದಿವಸನಾಗ 6 ಕೆಲಸ ಮಾಡ್ಯಾರ. ಟೋಟಲ್ ಕೆಲಸ 20 ಇತ್ತು. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. 21 25 6 5 ಎಷ್ಟು ಬಂತು? 30. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಓಕೆ, 4ನೆಯ ಪ್ರಶ್ನೆ. 11ರಿಂದ ನಿಶೇಷವಾಗಿ ಭಾಗಿಸಲ್ಪಟ್ರೆ ಎ ಯ ಮೌಲ್ಯ ಎಷ್ಟು? ನಿಮ್ಗೆ 11ರಿಂದ ಭಾಗ ಹೋಗ್ಬೇಕಂದ್ರೆ ಏನಾಗಬೇಕು? ಅಲ್ಟರ್ನೇಟ್ ಸಂಖ್ಯೆಗಳ ಮೊತ್ತ ಏನಿರಬೇಕು? ಅಲ್ಟರ್ನೇಟ್ ಸಂಖ್ಯೆಗಳ ಮೊತ್ತ
ಎರಡೂದ್ರದ್ದು ವ್ಯತ್ಯಾಸ ಮಾಡಿದ್ರೆ ಇವು ಅಲ್ಟರ್ನೇಟ್ ಸಂಖ್ಯೆಗಳ ಮೊತ್ತ ಇವು ಅಲ್ಟರ್ನೇಟ್ ಸಂಖ್ಯೆಗಳ ಮೊತ್ತ ಎರಡನ್ನೂ ವ್ಯತ್ಯಾಸ ಮಾಡಿದ್ರೆ ನಮಗೆ ಆನ್ಸರ್ ಏನು ಬರಬೇಕು? 0 ಬರಬೇಕು, ಇಲ್ಲ 11 ಬರ್ಬೇಕು. ನೋಡ್ರಿ 4 6 ಇಲ್ಲ ಇಲ್ಲಿ ಎ ಐತಿ, ಇದನ್ನ ಬಿಡೋಣ, ಇದನ್ನ ಚೆಕ್ ಮಾಡೋಣ. 5 3 8 8 8 16 ಈಗ ಏನೈತಿ ಇದ್ರದ್ದು 16. ಓಕೆ, ಇದನ್ನ ಕಳೆದ್ರೆ ನಮಗ್ 0 ಇದ್ರಾಗ ಈ ಸಂಖ್ಯೆ ಕಳೆದ್ರೆ ನಮ್ಗೆ ಏನ್ ಬರ್ಬೇಕು? 0 ಬರ್ಬೇಕು, ಇಲ್ಲ 11 ಬರ್ಬೇಕು. ನೋಡ್ರಿ 4 6 10 10ರಾಗ ಇಲ್ಲಿ 10 ಬಂದೈತಿ. ಈಗ ನಾವು 16ರಾಗ 10 ಕಳೆದ್ರೆ ಎಷ್ಟು ಬರ್ತೈತಿ? 6 ಬರ್ತೈತಿ, ಹೌದಲ್ಲ? ನಮಗ್ ಏನ್ ಬರ್ಬೇಕು? 0 ಬರ್ಬೇಕು. 0 ಬರ್ಬೇಕಂದ್ರೆ ಇಲ್ಲಿ ಏನ್ ಬರ್ಬೇಕು? ಇನ್ ಎಕ್ಸ್ಟ್ರಾ 6 ಬರ್ಬೇಕು. ಇಲ್ಲಿ 10 ಐತಿ, ಇನ್ ಎಷ್ಟು ಎಕ್ಸ್ಟ್ರಾ ಬರ್ಬೇಕು? 6 ಬರ್ಬೇಕು. ಹಂಗಾರ ಈ ಜಾಗದಾಗ 6 ಇತ್ತಂದ್ರೆ ಏನಾಗ್ತದದು? ಕಂಪ್ಲೀಟ್ ಆಗಿ ಭಾಗ ಹೋಗ್ತದೆ. ಒಂದು ಮೇಜನ್ನು 35% ರಿಯಾಯಿತಿ ನೀಡಿ ಮಾರಾಟ ಮಾಡಲಾಗಿದೆ. ಒಂದು ವೇಳೆ ಮೇಜಿನ ಬೆಲೆ 2400 ಆಗಿದ್ದರೆ ಮೇಜಿನ ಮಾರಾಟ ಬೆಲೆ ಎಷ್ಟು? ಡೈರೆಕ್ಟ್ ಆಗಿ 35 ಇಂಟು 24 ಮಾಡಿದ್ರ ಆನ್ಸರ್ ಬರ್ತದ. ಹೆಂಗ್ರಿ ಸರ? ನಮೂದಿತ ಬೆಲೆ 100% ಇತ್ತು ಅನ್ಕೋರಿ, 35% ಡಿಸ್ಕೌಂಟ್ ಕೊಡತ್ತೀರಿ ಅಂದ್ರ ಮಾರಿರ್ತಾನೆ ಎಷ್ಟಕ್ಕವ? 35% ಡಿಸ್ಕೌಂಟ್ ಕೊಡತ್ತೀರಿ ಅಂತಂದ್ರ ಮಾರಿರ್ತಾನೆ ಎಷ್ಟಕ್ಕ? 65ಕ್ಕೆ ಮಾರಿರ್ತಾನ, ಹೌದಲ್ಲ? 35% ಡಿಸ್ಕೌಂಟ್ ಕೊಟ್ಟಾನಂದ್ರ 65ಕ್ಕೆ ಮಾರಿದ. ಇಲ್ಲಿ ಕೊಟ್ಟಿದ್ದು ನಮೂದಿತ ಬೆಲೆ. ನಮ್ಮ ನಮೂದಿತ ಬೆಲೆ 100 ಇತ್ತು. 100 ಅಂದ್ರ 2400, ಹೌದಲ್ಲ? 100 ಅಂದ್ರೆ ಎಷ್ಟು? 2400. ಓಕೆ, ಇಲ್ಲಿ 35 ಅಲ್ಲ 65 ಬರ್ಬೇಕು. ಓಕೆ ನೋಡ್ರಿ, 65 ಅಂದ್ರೆ ಎಷ್ಟು? 100 ಅಂತಂದ್ರೆ 2400, 65 ಅಂದ್ರೆ ಎಷ್ಟು? 20 ಇಂದ 20 ಹೋಯ್ತು. ಇವನ್ ಕಡತ ಹೊಡೆಯೋ ಅವಶ್ಯಕತೆ ಇರ್ಲಿಲ್ಲ. ಓಕೆ, ನೆಟ್ಗಾಗಿ 24 120 ಗುಣಾಕಾರ ಮಾಡೋಣ. 24 120, 24 24 ಎಷ್ಟು? 144. 144ಕ್ಕೆ 12 ಕೂಡಿಸಿರ ಎಷ್ಟಾಯ್ತು? 144ಕ್ಕೆ 12 ಕೂಡಿಸಿರ 156 ಆಯ್ತು. 156 ಮುಂದೊಂದು 0 ಅಂದ್ರೆ ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. 6ನೆಯ ಪ್ರಶ್ನೆ. ರಜತ್ ಅವರು ಒಂದು ಅಂಗಿಯ ಮೇಲೆ 20% ಮತ್ತು 30ರ 2 ಸತತ ರಿಯಾಯಿತಿಗಳನ್ನು ನೀಡುತ್ತಾರೆ. ಒಂದು ವೇಳೆ ಅಂಗಿಯ ನಮೂದಿತ ಬೆಲೆ 800 ಆಗಿದ್ದರೆ ರಿಯಾಯಿತಿಯ ಮೌಲ್ಯ ಎಷ್ಟು ಅಂತ ಕೇಳಿದಾರೆ. ಓಕೆ, ಇದನ್ನ 2-3 ರೀತಿ ಬರ್ಕೋಬಹುದು, ಯಾವ ರೀತಿ ಬೇಕಾದ ಆ ರೀತಿ ಮಾಡ್ರಿ. ನಾನು ನಿಮಗೆ 2 ಮೆಥಡ್ ಹೇಳ್ತೀನಿ, ಯಾವ್ದು ಈಸಿ ಅನ್ಸುತ್ತೆ ಅದನ್ನ ಮಾಡ್ರಿ. ನೋಡ್ರಿ, ಮೊದಲಿಗೆ 100 ರೂಪಾಯಿ ಇತ್ತು ಅನ್ಕೋರಿ, 20% ಡಿಸ್ಕೌಂಟ್ ಕೊಟ್ಟನಂದ್ರ ಮಾರಿರ್ತಾನೆ ಎಷ್ಟಕ್ಕವ? 80%, ಹೌದಾ? ಆಮೇಲೆ ಎರಡನೇ ಕಂಡೀಷನ್ 100 ರೂಪಾಯಿ ಇತ್ತು ಅನ್ಕೋರಿ, 30% ಡಿಸ್ಕೌಂಟ್ ಕೊಟ್ಟನಂದ್ರ ಮಾರಿರ್ತಾನೆ ಎಷ್ಟಕ್ಕವ? 70. ಓಕೆ, 0 ಇಂದ 0 ಹೋಯ್ತು, 0 ಇಂದ 0 ಹೋಯ್ತು. 10 ಇಂಟು 10 ಅಂದ್ರ 100. ಓಕೆ, 8 7 56. ನಾವಿಲ್ಲಿ ಏನ್ ಕಂಡುಹಿಡಿಬೇಕು? ರಿಯಾಯಿತಿಯ ಮೌಲ್ಯ ಕಂಡುಹಿಡಿಬೇಕು. ರಿಯಾಯಿತಿಯ ಮೌಲ್ಯ 100 ರೂಪಾಯಿ ಇದ್ದು 56 ರೂಪಾಯಿಗೆ ಮಾರತಾನಂದ್ರೆ ಎಷ್ಟು ರಿಯಾಯಿತಿ ಕೊಟ್ಟಿರ್ತಾನವ? 44 ರಿಯಾಯಿತಿ ಕೊಟ್ಟಿರ್ತಾನೆ. ಇದರ ಬೆಲೆಯನ್ನ ನಾವು ಕಂಡುಹಿಡಿಬೇಕು. ನಾವು ಇಲ್ಲೇ ಈ ಕ್ವಶನ್ ಅನ್ನ ಮುಗಿಸಬಹುದಾಗಿತ್ತು. ಹೆಂಗ ನೋಡ್ರಿ, 44 ಅಂದ್ರೆ ಏನ್ ಬರ್ತೈತಿ? 11 ಇಂಟು 44 ಬರ್ತೈತಿ. 11 ಇಂಟು 4 ಬರ್ತೈತಿ. 11ರಿಂದ ಯಾವ ಸಂಖ್ಯೆ ನಾವು ಇದನ್ನ ಕಂಡುಹಿಡಿಬೇಕಾಗಿರೋದ್ರಿಂದ 11ರಿಂದ ಯಾವ ಸಂಖ್ಯೆ ಬಾ ಹೋಗ್ತದೆ ಚೆಕ್ ಮಾಡ್ರಿ. ಈ ಸಂಖ್ಯೆ 11ರಿಂದ ಹೋಗಲ್ಲ, ಈ ಸಂಖ್ಯೆ 11ರಿಂದ ಹೋಗಲ್ಲ, ಈ ಸಂಖ್ಯೆನೂ 11ರಿಂದ ಹೋಗಲ್ಲ. 3 2 5 5 5 ಜಿ ವ್ಯತ್ಯಾಸ 0 ಬರ್ತದಂದ್ರೆ ಈ ಸಂಖ್ಯೆ ಭಾಗ ಹೋಗ್ತಿತ್ತು. ಡೈರೆಕ್ಟ್ ಆಗಿ ಇಲ್ಲೇ ಈ ಕ್ವಶನ್ ಅನ್ನ ಮುಗಿಸಬಹುದಾಗಿತ್ತು. ಇಲ್ರಿ, ನಾವು ಪೂರ್ತಿ ಸಾಲ್ವ್ ಮಾಡ್ತೀವಿ ಅಂದ್ರೆ 100ರ ಬೆಲೆ ಕೊಟ್ರ, ನಮೂದಿತ ಬೆಲೆ ಎಷ್ಟಿತ್ತು? 100, 800 ರೂಪಾಯಿ ಇತ್ತು. 100 ಅಂದ್ರ 800. ನಾವ್ ಇಲ್ಲಿ ಏನ್ ಕಂಡಿಡ್ಬೇಕ? ರಿಯಾಯಿತಿ ಎಷ್ಟು ಕೊಟ್ರ? ಎಷ್ಟು ರಿಯಾಯಿತಿ ಕೊಟ್ರು? 44 ರಿಯಾಯಿತಿ ಕೊಟ್ರ. 44 ಅಂದ್ರ ಎಷ್ಟು? 100 1 100 8 8 4 32. ಲಾಸ್ಟ್ 2 ಎಲ್ಲೈತಿ? ಇಲ್ಲೈತಿ, ಇಲ್ಲೇ ಮುಗಿಸ್ಬೋದಾಗಿತ್ತು. ಮತ್ 8 4 32 3 35. ಇದು ಒಂದು ಮೆಥಡ್ ಆಯ್ತು. ಇನ್ನೊಂದು ಮೆಥಡ್ ಏನು? 800 ರೂಪಾಯಿ ಇತ್ತು, 20% ಡಿಸ್ಕೌಂಟ್ ಕೊಟ್ಟನಂದ್ರ ಮಾರಿರ್ತಾನೆ ಎಷ್ಟಕ್ಕ? 80%. ಮತ್ತ ಅದ್ರ ಮ್ಯಾಗ 30% ಡಿಸ್ಕೌಂಟ್ ಕೊಟ್ಟನಂದ್ರ ಮಾರಿರ್ತಾನೆ ಎಷ್ಟಕ್ಕ? 70%. 2 0 ಇಂದ 2 0 ಕ್ಯಾನ್ಸಲ್, 2 0 ಇಂದ 2 0 ಕ್ಯಾನ್ಸಲ್. 8 8 64, 64 ಇಂಟು 7, 7 4 28, 7 6 42, 2 44. ನೋಡ್ರಿ, 800 ರೂಪಾಯಿನ ಎಷ್ಟಕ್ ಮಾರತಾನವ? 448ಕ್ಕೆ ಮಾರತಾನ. ಹಂಗಾರೆ ವ್ಯತ್ಯಾಸ ಎಷ್ಟಾಯ್ತ? 0 ಒಳಗೆ 10 8 ಕಳೆದ್ರ 2, 10 5 ಕಳೆದ್ರ 5, 8 5 ಕಳೆದ್ರ 3, 800 448 ಕಳೆದ್ರೆ ಎಷ್ಟು ಬಂತು? 352. ಹಿಂಗ ಮಾಡಿದ್ರು ಏನ್ ಬರ್ತದ? ಆನ್ಸರ್ ಬರ್ತದ. 7ನೆಯ ಪ್ರಶ್ನೆ. ಒಂದು ನಿಗದಿತ ಮೌಲ್ಯವು
ನಿಗದಿತ ಸರಳ ಬಡ್ಡಿ 2 ವರ್ಷಗಳವರೆಗೆ 2700 ಮತ್ತು 3 ವರ್ಷಗಳವರೆಗೆ 3150 ಆಗಿದೆ. ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿಯಿರಿ. ನಾವು ಬಡ್ಡಿ ದರ ಕಂಡುಹಿಡಿಬೇಕಂದ್ರೆ ನಮಗೆ ಏನ್ ಬೇಕು? ಅಸಲು ಬೇಕು. ಇಲ್ಲಿ ಅಸಲ್ ಐತಿ? ಇಲ್ಲ. ಹಂಗಾರೆ 2 ವರ್ಷದ ಹಿಂದ ಎಷ್ಟು ಬಡ್ಡಿ ಬಂದೈತಿ ಕಳೆದ್ರೆ ಏನ್ ಬರ್ತೈತಿ ನಮಗ? ಅಸಲು ಬರ್ತೈತಲ್ಲ. 2 ವರ್ಷಕ್ಕ ಎಷ್ಟಾಗೈತಿ ಮೊತ್ತ? 2700 ರೂಪಾಯಿ ಆಗೈತಿ. ಎಷ್ಟು ಬಂದೈತಿ? 2700. 2 ವರ್ಷಕ್ಕ 2700 ಐತಿ. 3 ವರ್ಷಕ್ಕೆ ಏನಾಗೈತಿ? 3150 ಆಗೈತಿ. ಹಂಗಾರೆ ಬಡ್ಡಿ ಎಷ್ಟು ಬಂದೈತಿ ನೋಡ್ರಿ ಇಲ್ಲಿ. ಬಡ್ಡಿ ಎಷ್ಟು ಬಂದೈತಿ? 450 ರೂಪಾಯಿ ಬಡ್ಡಿ ಬಂದೈತಿಲ್ಲ. 2700ರಿಂದ 3150 ಆಗೈತಿ ಅಂದ್ರೆ 400 ಎಷ್ಟು ಬಂದ್ ಬಡ್ಡಿ ಬಂದೈತಿ? 50 ರೂಪಾಯಿ ಬಡ್ಡಿ ಬಂದೈತಿ. 450 ರೂಪಾಯಿ ಬಡ್ಡಿ ಬಂದೈತಿ. ಓಕೆ ನೋಡ್ರಿ, ಒಂದು ವರ್ಷಕ್ಕೆ 4 ಸರಳ ಬಡ್ಡಿ ಒಳಗೆ ಪ್ರತಿ ವರ್ಷ ಏನಾಗ್ತದ? ಸೇಮ್ ಬರ್ತದ. ಒಂದು ವರ್ಷಕ್ಕ 450 ಬಡ್ಡಿ ಬಂದೈತಿ. ಹಂಗಾರೆ 2 ವರ್ಷಕ್ಕೆ ಎಷ್ಟು ಬಡ್ಡಿ ಬಂದಿರ್ತೈತಿ? 900 ರೂಪಾಯಿ ಬಡ್ಡಿ ಬಂದಿರ್ತೈತಿಲ್ಲ. ಒಂದು ವರ್ಷಕ್ಕ 450 ರೂಪಾಯಿ ಬಡ್ಡಿ ಅಂದ್ರೆ 2 ವರ್ಷಕ್ಕೆ ಎಷ್ಟಾಯ್ತು? 900. ಇದು 2 ವರ್ಷಗಳ ನಂತರ ಬಂದಂತಹ ಮೊತ್ತ. ಹಂಗಾರ 2 ವರ್ಷದ ಹಿಂದೆ ಏನಿತ್ತು? 900 ರೂಪಾಯಿ ಕಡಿಮೆ. ಇದ್ರೊಳಗಿನ ಬಡ್ಡಿ ತೆಗೆದ್ಬಿಡ ನಾವು. ಬಡ್ಡಿ ತೆಗೆದ್ರೆ ನಮ್ಗೆ ಏನ್ ಸಿಗ್ತತಿ? ಅಸಲು ಸಿಗ್ತತಿ. ಮೊತ್ತದೊಳಗ ಬಡ್ಡಿಯನ್ನ ಕಳೆದ್ರ ನಮ್ಗೆ ಏನ್ ಸಿಗ್ತತಿ? ಅಸಲು ಸಿಗ್ತದ. ಅಸಲು 2709 ಕಳೆದ್ರೆ ಎಷ್ಟು ಬಂತು? 1800. ಎಷ್ಟು? 1800. ಮುಗದ ಹೋತ್ ನಮ್ ಲೆಕ್ಕ. ಅಸಲು 1800. ಒಂದು ವರ್ಷಕ್ಕೆ ಎಷ್ಟು ಬಡ್ಡಿ ಬರ್ತತಿ? 450. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. 2 0 ಇಂದ 2 0 ಕ್ಯಾನ್ಸಲ್. ಓಕೆ, 18 2 36. 36 ಅಂದ್ರೆ ಎಷ್ಟು ಉಳಿತು? 4 5 9. 18 5 90. ಎಷ್ಟು ಬಂತು? 25 ಶೇಕಡ. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಇನ್ನೊಂದು ರೀತಿ ಮಾಡ್ಕೋಬಹುದು ಸೂತ್ರ ಬಳಸಿ ನೋಡ್ರಿ. ಒಂದು ವರ್ಷ ಇದಂತೂ ಸೇಮ್. ಒಂದು ವರ್ಷಕ್ಕ 450 ರೂಪಾಯಿ ಬಡ್ಡಿ. 2 ವರ್ಷಕ್ಕೆ ಎಷ್ಟು? 900 ರೂಪಾಯಿ ಬಡ್ಡಿ ಬಂತ. ಸೇಮ್ ಇದೇ ಮೆಥಡ್ ಅನ್ನ ಡೈರೆಕ್ಟ್ ಆಗಿ ಮಾಡಿ ಹೇಳತ್ತೀನಿ. 900 ರೂಪಾಯಿ 2 ವರ್ಷ ಆದ್ಮ್ಯಾಗ ಎಷ್ಟು ಬಂದೈತಿದು? 2700. ಹಂಗಾರೆ 2 ವರ್ಷದ ಹಿಂದೆ ಎಷ್ಟು ಇರ್ತಿತ್ತು? 2 ವರ್ಷದ ಹಿಂದೆ ಎಷ್ಟು ಇರ್ತಿತ್ತು? 2700 900 ಕಳೆದ್ರೆ ಎಷ್ಟು ಬಂತು? 1800. ಡೈರೆಕ್ಟ್ ಅಸಲು ಬಂತು. ಅಸಲು ಎಷ್ಟು? 1800. ಟೈಮ್ ಎಷ್ಟೈತಿ? 2 ವರ್ಷ. ಓಕೆ, ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ, ಭಾಗಿಸು 100. ಬಡ್ಡಿ ಎಷ್ಟು ಬಂದೈತಿ? 2 ವರ್ಷಕ್ಕ 900 ರೂಪಾಯಿ ಬಂದೈತಿ. ಮುಗಿತು. 0 0 0 0. ಓಕೆ, 2 ಒಂದ್ಲೆ ಇಲ್ಲಿ ಗುಣಾಕಾರ ತೆಗೆದಿದ್ದ ಕಡೆ ಬಂದ್ರೆ ಏನಕ್ಕೈತಿ? ಭಾಗಾಕಾರ. 450. 18 ಇಲ್ಲಿ ಗುಣಾಕಾರ ತೆಗೆದಿದ್ದ ಕಡೆ ಬಂದ್ರೆ ಭಾಗಾಕಾರ. 18 18 2 36. 18 5 9. ಮುಗಿತು. ಯಾವ ಆಪ್ಷನ್ ಬಂತು? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಇದು ಡೈರೆಕ್ಟ್ ಮೆಥಡ್, ಇದು ಫಾರ್ಮುಲಾ ಮೆಥಡ್. 8ನೆಯ ಪ್ರಶ್ನೆ ಏನದ? ಫಸ್ಟ್ ಭಾಗಾಕಾರ ಮಾಡ್ಬೇಕು. 11 5 55. 3 ಉಳಿತು. 35 ಆಯ್ತು. 11 3 33. 2 ಉಳಿತು. 22 ಆಯ್ತು. 11 2 22. 3 1 ಗುಣಾಕಾರ. ಫಸ್ಟ್ ಯೂನಿಟ್ ಡಿಜಿಟ್ ಚೆಕ್ ಮಾಡೋಣ. ಯೂನಿಟ್ ಡಿಜಿಟ್ ಸ್ವಲ್ಪ ಬೇರೆ ಬೇರೆ ಅದಾವ. 2ರೊಳಗ 3 ಕಳೆದ್ರ 2 3 ಕಳೆಕ್ ಬರಲ್ಲ. ಅದಕ್ಕ 12ರೊಳಗ 3 ಕಳೆನು. ಇದ್ರ ಯೂನಿಟ್ ಡಿಜಿಟ್ ಏನ್ ಬರ್ತೈತಿ? 3 1 3. ಲಾಸ್ಟ್ ಏನ್ ಬರ್ತೈತಿ? 3. 12ರೊಳಗ 3 ಕಳೆದ್ರೆ ಎಷ್ಟು ಬಂತು? 9 ಬಂತು. ಇಲ್ಲಿ ಲಾಸ್ಟ್ ಏನೈತಿ? 7. ಓಕೆ, 9ಕ್ಕ 7 ಕೂಡಿಸಿದ್ರೆ ಏನ್ ಬರ್ತೈತಿ? 16 ಬರ್ತೈತಿ. 16 ಅಂತ ಲಾಸ್ಟ್ಗೆ ಏನ್ ಬರ್ಬೇಕು? 6. 6 ಎಲ್ಲೈತಿ? ಲಾಸ್ಟ್ ಇಲ್ಲೈತಿ. ಡೈರೆಕ್ಟ್ ಆನ್ಸರ್. ಇಲ್ಲ ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂದ್ರೆ 532. ಓಕೆ, 532 ಮೈನಸ್ 3 1 3 3 4 12 ಪ್ಲಸ್ 57. ಓಕೆ, ಏನ್ ಮಾಡೋಣ ಈಗ? ಇದ್ರಾಗ ಇದನ್ನ ಕೂಡಿಸ್ಬಿಡೋಣ. 32ಕ್ಕ 39 589. 589ರೊಳಗ 123 ಕಳೀರಿ. 9ರಾಗ 3 ಹೋದ್ರ 6. 8ರಾಗ 2 ಹೋದ್ರ 6. 5ರಾಗ 1 ಹೋದ್ರ 4. ಇದು ಪೂರ್ತಿ ಡೀಟೇಲ್, ಬಟ್ ಇಷ್ಟೆಲ್ಲ ಮಾಡ್ತೀರಿ ಬೇಡ. 9ನೆಯ ಪ್ರಶ್ನೆ. ದೀಪಕ್ ಒಬ್ಬನ ಒಂದು ಕೆಲಸ 64 ಗಂಟೆಯಾಗ ಮಾಡ್ತಾನೆ. ದೀಪಕ್ ಒಬ್ಬ 2 ತಾಸ್ನಾಗ ಮಾಡ್ತಾನೋ 64. ಅದೇ ಕೆಲಸ ದೀಪಕ್ ಮತ್ತ ರಾಹುಲ್. ದೀಪಕ್ ಮತ್ತ ರಾಹುಲ್ ಇಬ್ಬರು ಕೂಡಿ 8 ತಾಸ್ನಾಗ 32 ತಾಸ್ನಾಗ ಮಾಡ್ತಾರ. ರಾಹುಲ್ ಮತ್ತು ಕರಣ್ ಯಾರ್ಯಾರು? ರಾಹುಲ ಮತ್ತ ಕರಣ ಇಬ್ಬರು ಕೂಡಿ 4 ಗಂಟೆಯೊಳಗ ಮಾಡ್ತಾರ. ಹಾಗಾದ್ರೆ ಕರಣ್ ಒಬ್ಬ 2 ತಾಸ್ನಾಗ ಮಾಡ್ತಾನೆ. ಓಕೆ, ಕರಣ್ ಒಬ್ಬ, ಇವ್ ಕರಣ್ ಅದಲ್ಲ, ಇವ್ 2 ತಾಸ್ನಾಗ ಮಾಡ್ತಾನ. ಲಸ ತಗೋತೀವಿ ಎಲ್ಲದ್ರದ್ದು 64 ಬಂತು. ಇದು ಟೋಟಲ್ ಕೆಲಸ.
ಟೋಟಲ್ ವರ್ಕ್. 64 ಒಂದ್ಲೆ 64, 32 ಎರಡ್ಲೆ 64, 4 ಒಂದ್ಲೆ 4, 4 ಆರ್ಲೆ 24, 4 16ಲೆ 64. ಓಕೆ. ಹಂಗಾರ ಇವು ದೀಪಕ್ ಇದ್ಲ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ನೀವು? ಒಂದ್. ಇಲ್ಲೂ ದೀಪಕ್ ಅದ ನೋಡ್ರಿ, ದೀಪಕ್ ಒಂದ್ ಕೆಲಸ ಮಾಡ್ತಿದ್ದ, ಇಲ್ಲಿ ಎಷ್ಟು ಕೆಲಸ ಆಗೈತಿ? 2 ಕೆಲಸ ಆಗೈತಿ. ಹಂಗಾರ ಒಂದ್ ಎಕ್ಸ್ಟ್ರಾ ಕೆಲಸ ಯಾರು ಮಾಡ್ರ? ರಾಹುಲ್ ಮಾಡಿರ್ತಾನು. ಹಂಗಾರ ರಾಹುಲ್ನ ಕೆಲಸ ಎಷ್ಟು ಒಂದ್ ದಿವ್ಸದ್ದು? ಅವಂದು ಒಂದ. ಇಲ್ಲಿ ನೋಡ್ರಿ ದೀಪಕ್ ಇದ್ದಿಲ್ಲಿ, ದೀಪಕ್ ಒಂದೇ ಕೆಲಸ ಮಾಡ್ಬೇಕಾಗಿತ್ತ, ಆದ್ರ ಒಂದ್ ಎಕ್ಸ್ಟ್ರಾ ಕೆಲಸ ಐತಿಲ್ಲಿ. ಯಾಕ? ಇಲ್ಲಿ ರಾಹುಲ್ ಏನ್ ಮಾಡಿರ್ತಾನು? ಒಂದ್ ಎಕ್ಸ್ಟ್ರಾ ಮಾಡಿರ್ತಾನೋ, ಅದಕ್ಕ 2 ಆಗೈತಿ. ಓಕೆ. ಹಂಗಾರ ರಾಹುಲ್ನ ಕೆಲಸ ಎಷ್ಟು? ಒಂದ್. ಇಲ್ಲಿ ರಾಹುಲ್ ಅದ ನೋಡ್ರಿ, ರಾಹುಲ್ ಒಂದೇ ಕೆಲಸ ಮಾಡ್ಬೇಕಾಗಿತ್ತ, ಆದ್ರ ಇಲ್ಲಿ ಎಷ್ಟು ಕೆಲಸ ಆಗೈತಿ? 16 ಕೆಲಸ ಆಗೈತಿ. ಹಂಗಾರ ಎಕ್ಸ್ಟ್ರಾ 15 ಕೆಲಸ ಯಾರು ಮಾಡಿರ್ತಾರೋ? ಕರಣ್ ಮಾಡಿರ್ತಾನು. ಕರಣ್ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನು? 15 ಮಾಡ್ತಾನು. ಟೋಟಲ್ ಕೆಲಸ ಎಷ್ಟಿತ್ತು? 64. ಕರಣ್ ಒಂದ್ ದಿವ್ಸಕ್ಕೆ 15 ರಂಗ ಮಾಡಿರ ಎಷ್ಟಾಯ್ತು? 64/15 ಗಂಟೆಗಳು. ಮುಂದಿನ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ, ಕಡ್ತಾ ಹೊಡ್ರಿ. ಫಸ್ಟ್ 11 ಒಂದ್ಲೆ 11 ಒಂದ್ಲೆ 11, 11 ಮೂರ್ಲೆ 33, 15 ಒಂದ್ಲೆ 15, 7 ಉಳಿತು, 15 ಐದ್ಲೆ 75, 13 ಒಂದ್ಲೆ 13 ಮೂರ್ಲೆ. ಓಕೆ. 56 ಒಂದ್ಲೆ 56. ನನಗ್ ಬರಂಗಿಲ್ಲ 56 ಬಗ್ಗೆ, ಆದ್ರೂ ಹೊಡ್ಯಾತನ್ನ ಮತ್ ಯಾಕಂದ್ರೆ 56 ಒಂದ್ಲೆ 56 ಅದನ್ನ ದಾಟಂತೂ ಹೋಗ್ಬಾರ್ದ. 6 ಮಗ್ಗೆ 4 ಬರ್ತೈತಿ, 6 4ಲೆ 24 ಬರ್ತೈತಿ. ಲಾಸ್ಟ್ ಡೈರೆಕ್ಟ್ ಆಗಿ ಹೊಡೆದ್ ನೀವ್ ಆಮೇಲೆ 2 ರಿಂದ 4 ರಿಂದ ಹೊಡೆದ್ರು ಕೂಡ 8 7 56, 8 9 72, 8 8 64, ಆಮೇಲೆ ಮತ್ ಕಡ್ತಾ ಹೊಡೆದ್ರು 14 ಬರ್ತೈತಿ. 24 ಒಂದ್ಲೆ 24 4ಲೆ, 27 ಒಂದ್ಲೆ 27 ಮೂರ್ಲೆ. ಓಕೆ. ನೋಡ್ರಿ 13 15 28, 28ರಾಗ 3 ಕಳೆದ್ರೆ ಎಷ್ಟು ಬಂತ? 25 ಇಂಟು 14 + 4 18, 18ರಾಗ 3 ಕಳೆದ್ರ 15, 15 ಐದ್ಲೆ 75, 15 ಎರಡ್ಲೆ 37, 37 375. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. 11ನೆಯ ಪ್ರಶ್ನೆ, ಒಂದು ಮೊತ್ತವನ್ನು ಒಂದೇ ಚಕ್ರ ಬಡ್ಡಿಯಲ್ಲಿ ವಾರ್ಷಿಕವಾಗಿ ಲೆಕ್ಕ ಹಾಕಿದಾಗ ದರದಲ್ಲಿ ಹೂಡಿಕೆ ಮಾಡಿದಾಗ 4 ವರ್ಷಗಳಲ್ಲಿ ಅದು 10,800 ಮತ್ತು 8 ವರ್ಷಗಳಲ್ಲಿ ಅದು 32,400 ಆಗುತ್ತದೆ. ಹಾಗಾದ್ರೆ ಮೊತ್ತ ಎಷ್ಟು? ಈ ಪ್ರಶ್ನೆಯನ್ನ ನೋಡಿ ಬಹಳ ಜನ ಏನ್ ಮಾಡ್ತೀರಿ, ಇದೆಂತ ಪ್ರಶ್ನೆ ಅಂತ ಬಿಡ್ತೀರಿ. ಆದ್ರೆ ಇದರಂತ ಈಜಿ ಪ್ರಶ್ನೆನೇ ಇಲ್ಲ. ಹೆಂಗ ನೋಡ್ರಿ, ಚಕ್ರ ಬಡ್ಡಿ ಅನ್ನೋದು ಕರೆಕ್ಟ್ ಆಗಿ ಏನಾಗ್ತಿರ್ತತಿ? ರಿಪೀಟ್ ಆಗ್ತಿರ್ತದೆ. ನೋಡ್ರಿ ಇಲ್ಲಿ 4 ವರ್ಷದಿಂದ 8 ವರ್ಷ ಅಂತಂದ್ರೆ ಎಷ್ಟು ವರ್ಷ ಗ್ಯಾಪ್ ಐತಿ? ಇಲ್ಲಿ 4 ವರ್ಷ. ಹಂಗಾರೆ ಇದ್ರ 4 ವರ್ಷ ಹಿಂದೂ ಸೇಮ್ ಇರ್ತೈತಿ, ಹೌದಲ್ಲ? ರೇಟ್ ಆಫ್ ಇಂಟ್ರೆಸ್ಟ್ 4 ವರ್ಷದ ಹಿಂದೂ ಏನಿರ್ತೈತಿ? ರೇಟ್ ಆಫ್ ಇಂಟ್ರೆಸ್ಟ್ ಏನಿರ್ತೈತಿ? ಸೇಮ್ ಇರ್ತೈತಿ. ಹೆಂಗ್ ಮಾಡ್ಬೇಕು? ಡೈರೆಕ್ಟ್ ಅಪ್ರೋಚ್ ನ ನೋಡ್ರಿ. ಮೊದಲೇಕ ಎಷ್ಟಿತ್ತು? 10,800 ಇತ್ತು. ಈಗ ಎಷ್ಟಾಗೈತಿ? 4 ವರ್ಷಕ್ಕ 32,400 ಆಗೈತಿ. ನೋಡೋಣ, ಕಡ್ತಾ ಹೊಡ್ರಿ. 2 0 ಇಂದ 2 0 ಹೋಯ್ತು. ಓಕೆ. 8 ಒಂದ್ಲೆ 8 ಮೂರ್ಲೆ, 108 ಒಂದ್ಲೆ 108 ಮೂರ್ಲೆ. ಹೆಂಗ? 8 ಮಗ್ಗೆ 4 ಎಲ್ಲಿ ಬರ್ತೈತಿ? 8 ಮೂರ್ಲೆ ಬರ್ತೈತ್ಲ. 8 ಮೂರ್ಲೆ 24 ಆಯ್ತು. 3 ಒಂದ್ಲೆ 3 ಸ್ಯಾಟಿಸ್ಫೈ ಆಯ್ತು. ಹಂಗಾರ ಎಷ್ಟು ಬಂತು? ಮ್ಯಾಗ 3 ಇತ್ತು, ಕೆಳಗೆ ಎಷ್ಟೈತಿ? 1. ಇದೇನಿದು? 8ನೇ ವರ್ಷಕ್ಕೆ ಬಂದ ಅಮೌಂಟ್. ಇದು ಎಷ್ಟನೇ ವರ್ಷಕ್ಕ? 4ನೇ ವರ್ಷಕ್ಕೆ ಬಂದ ಅಮೌಂಟ್. ಚಕ್ರ ಬಡ್ಡಿ ಯಾವಾಗಲೂ ಏನಿರ್ತೈತಿ? ಇದ ರೇಷಿಯೋನ ಫಾಲೋ ಮಾಡ್ತಿರ್ತೈತಿ. ಹಂಗಾರ ಈಗ 4 ವರ್ಷ ಆದ್ಮ್ಯಾಗ ಎಷ್ಟಿತ್ತು? 3 ಇತ್ತು. 4 ವರ್ಷಕ್ಕಿಂತ ಮೊದ್ಲು ಎಷ್ಟಿತ್ತು? 1 ಇತ್ತು. ಹಂಗಾರ ಇಲ್ಲಿಂದ 4 ವರ್ಷದ ಹಿಂದೂ 4 ವರ್ಷದ ನಂತರ 3 ಇರ್ತೈತಿ. 4 ವರ್ಷದ ಹಿಂದೆ ಏನಿರ್ತೈತಿ? 1 ಇರ್ತೈತಿ. ಹಂಗಾರ ಈಗ ಸದ್ಯಕ್ಕೆ ಎಷ್ಟೈತಿ ಅಮೌಂಟ್? 4 ವರ್ಷಕ್ಕ 3 ಅಂತಂದ್ರ 10,800. ಈಗಿಂದ ಈಗ 4 ವರ್ಷದ ನಂತರದ್. ಹಂಗಾರ ಅಸಲು ಒಣ್ಣೆಕ್ಕೆ ಎಷ್ಟು ಇರ್ತೈತಿ? ಕಂಡಿಡಿದು 3 ಒಂದ್ಲೆ 3, 3 ಮೂರ್ಲೆ 9, 3 6ಲೆ 18, ಮುಂದೆರಡು 0 ಅಂದ್ರೆ ಎಷ್ಟು ಬಂತು? 3,600 ಡೈರೆಕ್ಟ್ ಆಗಿ ಬರುವಂತದ್ದು. ಫಸ್ಟ್ ಏನ್ ಮಾಡ್ರಿ, ಈಗಿಂದ ಎಷ್ಟೈತಿ, 4 ವರ್ಷದ ನಂತರ ಎಷ್ಟೈತಿ, 8 ವರ್ಷದ ನಂತರ ಎಷ್ಟೈತಿ ಬಡ್ಕೊಂಡ್ರಿ. ಕಡ್ತಾ ಹೊಡೆದಾಗ ಏನ್ ಬಂತು? 3/1 ಬಂತು. ಈಗ ಇದನ್ನ ಏನ್ ಮಾಡುದು? ಇದು 4 ವರ್ಷದ ನಂತರದ್ದು, ಇದು ಅಸಲು. ಮುಗದ ಹೋತು. ಎಟ್ ಈಜಿ ಲೆಕ್ಕ. ಓಕೆ. 12ನೆಯ ಪ್ರಶ್ನೆ, ಒಂದು ಪರೀಕ್ಷೆಯಲ್ಲಿ 15 ಅಂಕಗಳನ್ನು ಗಳಿಸಿದನು ಮತ್ತು 30 ಅಂಕಗಳಿಂದ ಅನುತ್ತೀರ್ಣರಾದನು, ಅಂದ್ರ ಫೇಲ್ ಆದ. ಒಂದು ವೇಳೆ ಅವನು 60 ಅಂಕಗಳನ್ನು ಗಳಿಸಿದರೆ ಉತ್ತಮವಾಗೋ ಬೇಕಾಗುವ ಅಂಕಗಳಿಂದ 15 ಎಕ್ಸ್ಟ್ರಾ ತಗೊಂಡ. ಪಾಸ್ ಆಗಿ ಏನ್ ಮಾಡಿದವ? ಮತ್ 15 ಎಕ್ಸ್ಟ್ರಾ ತಗೊಂಡ. ಹಾಗಾದ್ರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಬೇಕಾಗುವ ಕನಿಷ್ಠ ಅಂಕ ಎಷ್ಟು? ನೋಡ್ರಿ, ಈ ರೀತಿ ಪ್ರಶ್ನೆಗಳು ಬಹಳ ಬಂದವ. ಅವನು ಒಟ್ಟು ನಾವು ಪಾಸ್ ಮಾಡ್ಬೇಕು. ಹೆಚ್ಚಿಗೆ ಬಿದ್ರ ಕೆಡವಿ ಪಾಸ್ ಮಾಡ್ಬೇಕು. ಅದೇನಾರೆ ಕಡಿಮೆ ಬಿದ್ರೆ ಹೆಚ್ಚಿಗೆ ಹಾಕಿ ಪಾಸ್ ಮಾಡ್ಬೇಕು. ನೋಡ್ರಿ, 15% ಗಳಿಸಿದ.
15% ಗಳಿಸಿದಾಗ 30 ಮಾರ್ಕ್ಸ್ ಇಂದ ಫೇಲ್ ಆಗ್ಯಾನ. ಹಂಗಾರ ಪಾಸ್ ಆಗಕ್ಕಿನ್ನ ಎಷ್ಟು ಮಾರ್ಕ್ಸ್ ಬೇಕಪ್ಪ? 30 ಮಾರ್ಕ್ಸ್. ಇದು ಪಾಸ್ ಆಗೋ ಬೆಲೆ. ಎರಡನೇ ಕಂಡೀಷನ್ ಒಳಗೆ ಏನ್ ಮಾಡಿದ? 60% ಗಳಿಸಿದ. 60% ಗಳಿಸಿ ಏನ್ ಮಾಡಿದವ? 15 ಮಾರ್ಕ್ಸ್ ಎಕ್ಸ್ಟ್ರಾ ತಗೊಂಡ. ಈ ಎಕ್ಸ್ಟ್ರಾ ತಗೊಂಡದ್ ಕಳೆದ್ರೆ ಏನಾಕತಿ? ಬರಬ್ಬರ ಪಾಸ್ ಹಾಕಿದ್ದ. ಇದು ಪಾಸ್ ಆಗುವ ಬೆಲೆ, ಇದು ಪಾಸ್ ಆಗುವ ಬೆಲೆ. ಮುಗದ ಹೋತ್ ಲೆಕ್ಕ ನೋಡ್ರಿ. ಇಲ್ಲಿ ಪ್ಲಸ್ ಒಳಗಿದ್ದ ಈ ಕಡೆ ಬಂದ್ರೆ ಏನಾಕತಿ? ಮೈನಸ್. 60% ಒಳಗ 15% ಕಳೆದ್ರೆ ಎಷ್ಟು ಉಳಿತಪ್ಪ? 45%. ಎಷ್ಟು ಉಳಿತು? 45%. ಈ 15 ಮೈನಸ್ ಒಳಗಿದ್ದ ಈ ಕಡೆ ಬಂದ್ರೆ ಏನಾಕತಿ? ಪ್ಲಸ್ ಆಕತಿ. 30 ಪ್ಲಸ್ 15 ಅಂದ್ರೆ ಎಷ್ಟು ಆಕತಿ? 45. 45% ಅಂದ್ರ 45 ಆಯ್ತು. ಹಂಗಾರ 1% ಅಂದ್ರ ಎಷ್ಟು? 1% ಅಂದ್ರ 1 ಮಾರ್ಕ್ಸ್. ಇಷ್ಟಂತ ಎಲ್ಲರಿಗೂ ಗೊತ್ತೈತಿ. ಈಗ ಈ 1% ನ ಇಲ್ಲೇರೆ ತುಂಬ್ರಿ, ಇಲ್ಲ ಇಲ್ಲೇರೆ ತುಂಬ್ರಿ, ಎದ್ರಾಗ ಬೇಕಾದ್ರಾಗ ತುಂಬ್ರಿ. 1% ಅಂದ್ರ 1 ಮಾರ್ಕ್ಸ್, 15% ಅಂದ್ರ 15 ಮಾರ್ಕ್ಸ್. ನೀವು ಪಾಸ್ ಆಗ್ಬೇಕಾರೆ ಇನ್ನು ಎಷ್ಟು ಎಕ್ಸ್ಟ್ರಾ ಬೇಕು? 30 ಮಾರ್ಕ್ಸ್ ಬೇಕು. ಟೋಟಲ್ 8 ಮಾರ್ಕ್ಸ್ ಬೇಕಾತು? 45 ಮಾರ್ಕ್ಸ್ ಬೇಕು. ಹೆಂಗ? 1% ಅಂದ್ರ 1 ಮಾರ್ಕ್ಸ್, 15% ಅಂದ್ರ 15 ಮಾರ್ಕ್ಸ್. ಪಾಸ್ ಆಗಕ್ಕಿನ್ನ ಎಷ್ಟು ಎಕ್ಸ್ಟ್ರಾ ತಗೋಬೇಕು? 30 ಮಾರ್ಕ್ಸ್ ಎಕ್ಸ್ಟ್ರಾ ತಗೋಬೇಕು. 15 ಪ್ಲಸ್ 30 ಅಂದ್ರ 45 ಬಂತು. ಇಲ್ಲ ಇದ್ರೊಳಗೆ ತುಂಬ್ತೀರಿ ಅಂದ್ರ 60% ಅಂದ್ರ 60 ಮಾರ್ಕ್ಸ್ ಆತು. 15 ಮಾರ್ಕ್ಸ್ ಕಟ್ ಮಾಡ್ರೆ ಎಷ್ಟು ಬಂತು? ಇಲ್ಲೂ ಕೂಡ 45 ಮಾರ್ಕ್ಸ್ ಬರ್ತದಿ. ಒಟ್ಟು ಅವ್ನು ಏನ್ ಮಾಡ್ರಿ? ಆ ಪ್ರಶ್ನೆ ಒಳಗ ಪಾಸ್ ಮಾಡಕ್ ಅಷ್ಟ ನೋಡ್ರಿ. ಒಂದು ವಜ್ರದ ಬೆಲೆಯು ಅದರ ತೂಕದ ವರ್ಗಕ್ಕೆ ನೇರ ಅನುಪಾತದಲ್ಲಿದೆ. ಪ್ರೈಸ್ ಏನಿರ್ತತಿ? ಅದ್ರ ವೇಟ್ ಏನಿರ್ತತಿ? ಡಬಲ್ ಇರ್ತತಿ. ಓಕೆ, ನೆಕ್ಸ್ಟ್ ಡಬಲ್ ಅಂತೀನಿ, ಸ್ಕ್ವೇರ್ ಇರ್ತದೆ. ವಜ್ರದ ಬೆಲೆ 69,660 ಆಗಿದೆ. ಅವು 2 ತುಂಡುಗಳಾಗಿ ಒಡೆದು ಹೋಗಿ 4:5 ತೂಕ ಇರುವಂತೆ ತುಂಡುಗಳು ರಚನೆಯಾಗುತ್ತವೆ. ಹಾಗಾದ್ರೆ ಒಡೆದು ಹೋದ ಕಾರಣದಿಂದ ಉಂಟಾದ ನಷ್ಟ ಎಷ್ಟು ಅಂತ ಕೇಳಿದಾರೆ. ನೋಡ್ರಿ, ಈಗ 2 ತುಂಡಾಗಿದಾವು, 4:5. ಈ ತುಂಡ ಆದ್ರ ಆಗೋಕಿತ್ರ ಮೊದಲು ಎಷ್ಟಿತ್ತದು? 4, 5, 9 ಇತ್ತು. ಮೊದಲು ಎಷ್ಟಿತ್ತು? 9 ಇತ್ತು. ಈಗ ಏನಾಗ್ಬಿಟ್ಟತಿ? 4:5 ಆಗ್ಯಾವ. ಈಗ ಒಂದು ಭಾಗ 4 ಐತಿ, ಇನ್ನೊಂದು ಭಾಗ 5 ಐತಿ. ಹಂಗಾರ ಮೊದಲು ಎಷ್ಟಿತ್ತದ? 9 ಇತ್ತು. ಹೌದಲ್ಲ? ಹಂಗಂದ್ರ ನಷ್ಟ ಎಷ್ಟಾಗೈತಿ? ಇದ್ರದ್ದು ಪ್ರೈಸ್ ಏನಿರ್ತೈತಿ? ಇದು ವೇಟ್ ಆತ. ಪ್ರೈಸ್ ಏನಿರ್ತೈತಿ? ಇದನ್ನ ಸ್ಕ್ವೇರ್ ಮಾಡ್ಬೇಕು. 4 4 16, 5 5 25, 9 9 81. ನೋಡ್ರಿ, ಇಲ್ಲಿ ಎಷ್ಟಾಗೈತಿ ಈಗ ರೇಟ? 16 ಪ್ಲಸ್ 25 ಅಂದ್ರೆ ಎಷ್ಟು? 41 ಆತ. ಇಲ್ಲಿ ಎಷ್ಟೈತಿ? 81. ಎಷ್ಟು ಲಾಸ್ ಆಗೈತಿ? ಇಲ್ಲಿ 40 ರೂಪಾಯಿ ಲಾಸ್ ಆಗೈತಿ. ಎಷ್ಟು ಲಾಸ್ ಆಗೈತಿ? 40 ರೂಪಾಯಿ. ಓಕೆ, ಹಂಗಾರ ಮೊದಲಿಂದ ಕೊಟ್ರ ಹೌದಿಲ್ಲ? ಇಲ್ಲಿ ಮೊದಲಿಂದ ಎಷ್ಟಿತ್ತು ರೇಟು? 81. ಒಡಿಯೋಕಿತ್ರ ಮೊದಲ 81. 81 ಅಂದ್ರ 69,660. ಈಗ ಲಾಸ್ ಎಷ್ಟಾಗೈತಿ ನೋಡ್ರಿ? 40 ರೂಪಾಯಿ ಲಾಸ್ ಆಗೈತಿ. 40 ರೂಪಾಯಿ ಅಂದ್ರ ಎಷ್ಟು ನೋಡ್ರಿ? 81ರಿಂದ ಡೈರೆಕ್ಟ್ ಹೊಡಿತೀರಿ ಬಿಡ್ರಿ, ಇಲ್ಲ ಅಂದ್ರ 9ರಿಂದ ಹೊಡ್ರಿ. 9 9 81, 9 9 7 63, 6 ಉಳಿತು. 9 7 63, 3 ಉಳಿತು. 9 4 36, ಮುಂದೊಂದು 0 0 0, 2 0 ಲಾಸ್ಟ್ ಬಂದು. 4 4 16, 4 4 ಎಷ್ಟು ಬಂತು? 16. ಓಕೆ, 4 7 28, 1 ಇನ್ ಮಿಸ್ಟೇಕ್ ಆಯ್ತಾ? ಓಕೆ, ಇನ್ನು 9ರಿಂದ ಕಡ್ತಾ ಹೊಡಿಬೇಕಾಯ್ತು. ಇಲ್ಲಿ 9 1 9 8 72, 5 ಉಳಿತು. 9 6 54. ಈ ಗುಣಾಕಾರ ಮಾಡೋಣ. ಓಕೆ, ನೋಡ್ರಿ, 9ರಿಂದ ಕಡ್ತಾ ಹೊಡಿದ್ವಿ. 0 0 ಲಾಸ್ಟ್ 2 0 ಬಂದು. 4 6 24. ಓಕೆ, 4 8 32, 2 34. ಎಷ್ಟು ಬಂತು? 34,400. ಯಾವ ಆಪ್ಷನ್ ಐತೆ? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, 810 ಮೀಟರ್ ಉದ್ದವಿರುವ ರೈಲು 1220 ಮೀಟರ್ ಉದ್ದವಿರುವ ಇನ್ನೊಂದು ರೈಲನ್ನು 29 ಸೆಕೆಂಡುಗಳಲ್ಲಿ ದಾಟಿ ಹೋಗುತ್ತದೆ. 2 ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿವೆ. ಒಂದು ವೇಳೆ 2 ರೈಲುಗಳ ವೇಗವು ಒಂದೇ, ಒಂದರ ಸ್ಪೀಡ್ ಎಸ್ ಇತ್ತಂದ್ರೆ ಇನ್ನೊಂದರ ಸ್ಪೀಡ್ ಏನಿರ್ತೈತಿ? ಎಸ್ ಐತೆ ಅಂತ ಹೇಳ್ತಾರೆ. 2 ರೈಲುಗಳ ವೇಗ ಎಷ್ಟಿರ್ಬೋದು? ಸ್ಪೀಡ್ ಕಂಡುಹಿಡಬೇಕು. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ನೋಡ್ರಿ, ಸ್ಪೀಡ್ 2 ಅಪೋಸಿಟ್ ಹೊಂಟಾವ್, ವಿರುದ್ಧ ಹೊಂಟಾವ್ ಅಂದ್ರೆ ಏನ್ ಮಾಡ್ತೀವಿ ನಾವು? ಪ್ಲಸ್. ಎಸ್ ಪ್ಲಸ್ ಎಸ್ ಅಂತಂದ್ರೆ ಏನಾಯ್ತು? 2 ಸೇಮ್ ದವಲ್ಲ. ಎಸ್ ಪ್ಲಸ್ ಎಸ್ ಅಂದ್ರೆ 2s. 2s ಬರ್ಕೊಂಡಿ. ಸ್ಪೀಡ್ ಡಿಸ್ಟೆನ್ಸ್ ಎಷ್ಟೈತಿ? ಇದು 810, ಇದು 1220. 2 ಕೂಡಿಸ್ರೆ ಎಷ್ಟು ಬರ್ತೈತಿ? 30, 2030 ಆಯ್ತು. ಡಿಸ್ಟೆನ್ಸ್ 2030 ಮೀಟರ್. 2 ರೈಲ್ ಇದಾವ ಅಂದ್ರೆ ಡಿಸ್ಟೆನ್ಸ್ ಏನಾಕತಿ? 2 ಕೂಡಿಸ್ತೀವಿ. ಭಾಗಿಸು ಟೈಮ್ ಎಷ್ಟು ಕೊಟ್ಟರು? 29. ಇದು ಮೀಟರ್ ಒಳಗೆ ಐತಿ, ಸೆಕೆಂಡ್ ಐತಿ. ಮೀಟರ್ ಪರ್ ಸೆಕೆಂಡ್ ಆತ. ನಮಗೆಲ್ಲ ಎದ್ರೊಳಗೆ ಬೇಕು? ಕಿಲೋಮೀಟರ್ ಪ್ರತಿ ಗಂಟೆ ಬೇಕು.
ಕಿಲೋಮೀಟರ್ ಪ್ರತಿ ಗಂಟೆ ಹೋಗ್ಬೇಕಂತಂದ್ರೆ ಏನ್ ಮಾಡ್ಬೇಕು? 18 ಭಾಗಿಸು 5ರಿಂದ ಗುಣಿಸ್ತೀವಿ. ಕಿಲೋಮೀಟರ್ ಪ್ರತಿ ಗಂಟೆ ಮಾಡ್ಬೇಕಂದ್ರ 18 ಭಾಗಿಸು 5 ಮಾಡ್ತೀವಿ. ಅದ ಮೀಟರ್ ಪರ್ ಸೆಕೆಂಡಿಗೆ ಇದನ್ನ ಬದಲು ಮಾಡ್ಬೇಕಂದ್ರ 5 ಭಾಗಿಸು 18ರಿಂದ ಗುಣಿಸ್ತೀವಿ. ಓಕೆ, ಕಟ್ತಾ ಹೊಡ್ರಿ, ಎಲ್ಲೆಲ್ಲಿ ಹೋಗತ್? 5 ಒಂದ್ಲೆ 5, 5 ನಾಲ್ಕಲೆ 20, ಮುಂದೊಂದ್ 0, 5 ಆರ್ಲೆ 30. ಇಲ್ಲಿ 2 ಗುಣಾಕಾರದೋಗೈತಿ, ಈ ಕಡೆ ಬಂದ್ರೆ ಏನಾಕತಿ? ಭಾಗಾಕಾರದ. 2 ಒಂದ್ಲೆ 2 9ಲೆ. ಓಕೆ, ನೆಕ್ಸ್ಟ್ 29 ಒಂದ್ಲೆ 29. ಎಷ್ಟು ಉಳಿತು? 11 ಉಳಿತು. 29 ನಾಲ್ಕಲೆ 116, 14 9ಲೆ 126. ಇದೆ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಓಕೆ, 15ನೆಯ ಪ್ರಶ್ನೆ. ಒಂದು ಆಯತಾಕಾರ ಮೇಜಿನ ಸುತ್ತಳತೆ 84 ಮೀಟರ್ ಆಗಿದೆ. ಅದರ ವಿಸ್ತೀರ್ಣ 432 ಚದರ ಮೀಟರ್ ಸ್ಕ್ವೇರ್ ಆಗಿದೆ. ಹಾಗಾದ್ರೆ ಕರ್ಣದ ಉದ್ದ ಎಷ್ಟು ಅಂತ ಕೇಳಿದಾರೆ. ಓಕೆ, ನೋಡ್ರಿ, ಇಲ್ಲಿ ಸುತ್ತಳತೆ ಕೊಟ್ರ. ಸುತ್ತಳತೆ ಅಂದ್ರೆ ಏನು? 2 ಟೈಮ್ಸ್ ಆಫ್ ಲೆಂತ್ ಪ್ಲಸ್ ಬ್ರೆಡ್ತ್. ಉದ್ದ ಪ್ಲಸ್ ಅಗಲ 2 ಸಲ ಗುಣಿಸ್ತೀವಿ. ಹಂಗಾರೆ ನಮಗೆ ಇಲ್ಲಿ ಏನ್ ಬೇಕು? ಬರೀ ಎಲ್ ಪ್ಲಸ್ ಬಿ ಅಷ್ಟ ಬೇಕು. ಎಲ್ ಪ್ಲಸ್ ಬಿ ಅಷ್ಟ ಬೇಕಂದ್ರೆ ಇದನ್ನ ಅರ್ಧ ಮಾಡ್ಬೇಕು, ಹೌದಿಲ್ಲ? ಈಗ ಎಷ್ಟೈತಿ? ಇದು 84 ಐತಿ. 84ನ ಅರ್ಧ ಮಾಡ್ರೆ ಏನಾಗ್ತತಿ? 42 ಆಗ್ತೈತಿ. ಹಂಗಾರೆ ಎಲ್ ಪ್ಲಸ್ ಬಿ ನ ಬೆಲೆ ಎಷ್ಟು ಬಂತು? 42. ಗೊತ್ತಾಯ್ತಲ್ಲ? ಇದು ಆಯತದ ಸುತ್ತಳತೆ. ಆಯತೆಯ ಸುತ್ತಳತೆ ಸೂತ್ರ ಏನಿರ್ತೈತಿ? 2 ಟೈಮ್ಸ್ ಆಫ್ ಎಲ್ ಪ್ಲಸ್ ಬಿ. ಇದು 2 ಟೈಮ್ಸ್ ಆಫ್ ಎಲ್ ಪ್ಲಸ್ ಬಿ 84 ಐತಿ. ನಮಗೆ ಏನ್ ಬೇಕು? ಎಲ್ ಪ್ಲಸ್ ಬಿ ಎಷ್ಟ ಬೇಕು? ಅದಕ್ಕೆ 2ನ್ನ ಭಾಗಿಸ್ಬಿಡೋಣ. 2ನ್ನ ತೆಗೆದ್ ಬಿಟ್ರೆ ಇಲ್ಲಿ ಏನಾಗ್ತತಿ? 2ರಿಂದ ಭಾಗಿಸಿದ್ವಿ, 42 ಬಂತು. ಓಕೆ, ವಿಸ್ತೀರ್ಣ ಅಂತಂದ್ರೆ ಏನು? ಎಲ್ ಇಂಟು ಬಿ. ಲೆಂತ್ ಇಂಟು ಬ್ರೆಡ್ತ್ ಏನ್ ಬರ್ತೈತಿ? ವಿಸ್ತೀರ್ಣ. ಇಲ್ಲಿ ವಿಸ್ತೀರ್ಣ ಎಷ್ಟು ಕೊಟ್ಟರು? 432. ಓಕೆ, ನಾವು ಏನಾರೇ ಕರ್ಣ ಕಂಡು ಹಿಡಿಬೇಕಂತಂದ್ರ ಏನಾಕತಿ? ಅಂಡರ್ ರೂಟ್ ಆಫ್ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇದೇನು? ಕರ್ಣ ಕಂಡುಹಿಡಿಯುವ ಸೂತ್ರ, ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹಂಗಾರೆ ನಾವ್ ಈಗ ಏನ್ ಕಂಡುಹಿಡಿಬೇಕು? ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅನ್ನ ಕಂಡುಹಿಡಿಬೇಕು. ಈಗ ನಾವ್ ಹೆಂಗ್ ಕಂಡುಹಿಡಿಬೇಕು? ನಮಗ ಸೂತ್ರ ಗೊತ್ತದ, ಇದನ್ನ ಸ್ಕ್ವೇರ್ ಮಾಡ್ಕೊಳ್ಳೋಣ. ಎಲ್ ಪ್ಲಸ್, ಪೂರ್ತಿ ಡೀಟೇಲ್ ಆಗಿ ಬರಬಾರ್ದು, ಒಂದೊಂದು ಸ್ಟೆಪ್ ತೋರ್ಸತ್ತೀನಿ ನೋಡ್ರಿ. ಎಲ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಹಂಗಾರೆ ಏನ್ ಬರ್ತತಿ? ಎ ಸ್ಕ್ವೇರ್ ಅಂದ್ರೆ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಬಿ ಸ್ಕ್ವೇರ್ ಪ್ಲಸ್ 2LB. ಏನ್ ಬರ್ತೈತಿ? 2LB. ಓಕೆ, ನಮಗೆ ಇಲ್ಲಿ 2LB ನ ಬೇಕಂದ್ರೆ ಏನ್ ಮಾಡ್ಬಿಡೋಣ? ಡೈರೆಕ್ಟ್ ಇಲ್ಲಿ ಬೇಡ. ಓಕೆ, ಎಲ್ ಪ್ಲಸ್ ಬಿ ಬೆಲೆ ಎಷ್ಟೈತಿ? 42. 42ರ ಸ್ಕ್ವೇರ್ ಇಸ್ ಈಕ್ವಲ್ ಟು, ನೋಡ್ರಿ, ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೆಲೆ ಎಲ್ಲರೇ ಐತಿ? ಇಲ್ಲ. ಅದಕ್ಕೆ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಸ್ ಇಟ್ ಈಸ್ ಬರ್ತದೆ. ಎಲ್ ಬಿ ಯ ಬೆಲೆ ಐತಿ ನಮಗೆ. ಎಲ್ ಬಿ ಯ ಬೆಲೆ 432. 2 ಪಟ್ಟು ಎಲ್ ಬಿ ನ ಬೆಲೆ ಏನಾಗ್ತೈತಿ? ಇದ್ರ ಡಬಲ್. 2 ಟೈಮ್ ಗುಣಿಸ್ಬೇಕಲ್ಲ. ಹಂಗಾರೆ ಎಷ್ಟು ಬಂತು? 864. 432 ಎಲ್ ಬಿ 2 ಪಟ್ಟು ಅಂದ್ರೆ 864 ಆಯ್ತು. ಓಕೆ, ಸ್ಕ್ವೇರ್ ಮಾಡೋದು ನಿಮಗೆಲ್ಲರಿಗೂ ಬರ್ತೈತಿ. 42ರ ಸ್ಕ್ವೇರ್ ಎಷ್ಟು ಬರ್ತೈತಿ? 1764. ಇಲ್ಲಿ ಪ್ಲಸ್ ಒಳಗಿದ್ದು ಈ ಕಡೆ ಬಂದ್ರೆ ಏನಾಕತಿ? ಮೈನಸ್ 864. ಇಲ್ಲಿ ಏನ್ ಉಳಿತು? ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಉಳಿತು. ಹೌದಾ? ಓಕೆ, ಕ್ಲಿಯರ್ ಆಗಿದೆ ಅನ್ಕೋತೀನಿ. 4ರಾಗ 4 ಹೋದ್ರ 0. ನೋಡ್ರಿ, ಇಲ್ಲಿ 0 ಬಂದೈತಿ. ಇಲ್ಲಿ ಇದಕ್ಕೆ ಅಂಡರ್ ರೂಟ್ ಹಾಕಿರು ಲಾಸ್ಟ್ಗೆ ಏನ್ ಬರ್ತೈತಿ? 0ನೇ ಬರ್ತೈತಿ. ಇದಕ್ಕೂ ಅಂಡರ್ ರೂಟ್ ಹಾಕಿ ಇದಕ್ಕೂ ಅಂಡರ್ ರೂಟ್ ಹಾಕಿರ ಇಲ್ಲಿ 0 ಬಂದೈತಿ ಅಂದ್ರೆ ಲಾಸ್ಟ್ಗೂ ಏನ್ ಬರ್ತೈತಿ? 0 ಬರ್ತೈತಿ. ಯಾವ ಆಪ್ಷನ್ 0 ಲಾಸ್ಟ್ ಐತಿ? 2 ಐತಿ. ಗೊತ್ತಾಗ್ಲಿಲ್ಲ? ಪೂರ್ತಿ ಸಾಲ್ವ್ ಮಾಡೋಣ. 6 ಹೋದ್ರ 0, 17ರಾಗ 8 ಹೋದ್ರ 9. ಓಕೆ, ಇಲ್ಲಿ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇತ್ತು. ಅದಕ್ಕೆ ಇದು ನಮಗೆ ಏನ್ ಬೇಕಾಗಿತ್ತು? ಅಂಡರ್ ರೂಟ್ ಆಫ್ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೇಕಾಗಿತ್ತು. ಅದಕ್ಕೆ ಇದಕ್ಕೂ ಅಂಡರ್ ರೂಟ್ ಹಾಕೊಂಡ್ವಿ, ಇದಕ್ಕೂ ಅಂಡರ್ ರೂಟ್ ಹಾಕೊಂಡ್ವಿ. 900 ಅಂಡರ್ ರೂಟ್ 1 ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಪ್ರತಿಯೊಂದು ಸ್ಟೆಪ್ ಅನ್ನು ಬರ ತೋರ್ಸಾತಿನ. ಓಕೆ, ಹಂಗಾರ 900 ಅಂಡರ್ ರೂಟ್ ಏನ್ ಬರ್ತೈತಿ? 30 ಇಂಟು 30 ಅಂದ್ರ 900 ಬರ್ತೈತಿ. ಹಂಗಾರ ಅಂಡರ್ ರೂಟ್ ಆಫ್ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನ ಬೆಲೆ ಏನ್ ಬಂತು? 30 ಬಂತು. ಇದ ಬೇಕಾಗಿತ್ತಲ್ಲ ನಮಗ. ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. 16ನೆಯ ಪ್ರಶ್ನೆ. ಆಕಾಶನು ಒಂದು ಫೋನ್ ಅನ್ನು 15,000ಕ್ಕೆ ಖರೀದಿಸುತ್ತಾನೆ ಮತ್ತು ನೇಹಾಳಿಗೆ 20ರಷ್ಟು ಹೆಚ್ಚು ಲಾಭಕ್ಕೆ ಮಾರುತ್ತಾನೆ. ನೇಹಾ ಅದೇ ಮೊಬೈಲ್ ಅನ್ನು ರೋಹಿತನಿಗೆ 15ರಷ್ಟು ಲಾಭಕ್ಕೆ ಮಾರುತ್ತಾಳೆ. ರೋಹಿತ್ ತನ್ನ ಕೈಯಲ್ಲಿ ಮೊಬೈಲ್ ಫೋನ್ ಹಾಳಾಗಿದ್ದ ಕಮೆಂಟ್ ಮಾಡ್ತಾನೆ 25% ಲಾಸಿಗೆ ಮಾರ್ತಾನೆ. ಕರಣನು ಪಾವತಿಸಿದ ಮೊತ್ತ ಕಂಡು ಹಿಡಿಯಿರಿ ಅಂತ ಹೇಳಿದಾರೆ. ಇದನ್ನು ನೀವು 2 ರೀತಿ ಮಾಡ್ಕೋಬಹುದು. ಡೈರೆಕ್ಟ್ ಆಗಿ 1 ರೀತಿ ಮಾಡ್ಬಿಡೋಣ. 15,000 ರೂಪಾಯಿ ಇತ್ತು. 20% ಲಾಭಕ್ಕೆ ಮಾರತಾನಂದ್ರೆ ಎಷ್ಟಕ್ಕೆ ಮಾರಿರ್ತಾವ? 120%.
ಓಕೆ, ನಿಮ್ಗೆ ಡೈರೆಕ್ಟ್ ಗೊತ್ತಾದ್ಮೇಲೆ 6/5 ಅಂತ ಡೈರೆಕ್ಟ್ ಬರೆಯಕ್ ಪ್ರಾಕ್ಟೀಸ್ ಮಾಡ್ತೀರಿ. 15% ಲಾಭ ಅಂತಂದ್ರೆ ಎಷ್ಟಕ್ಕೆ ಮರಿತಾನವ? 115%ಕ್ಕ 115/100. ಆಮೇಲೆ ಏನ್ ಮಾಡ್ತಾವ ನಾವ? 25% ಲಾಸ್. 25% ಲಾಸ್ ಅಂದ್ರ 75%. ಮುಗಿತಾ? ಇಲ್ಲಿಗೆನೆ ನಾವ್ ಈ ಪ್ರಶ್ನೆಯನ್ನ ಚೆಕ್ ಮಾಡ್ಕೋಬಹುದಾಗಿತ್ತು. ಹೆಂಗ? ಏನ ಆನ್ಸರ್ ಇವು 3 0 ಇಂದ ಇವು 3 0 ಹೋದು, ಇದೊಂದ್ 0 ಇಂದ ಇದೊಂದ್ 0 ಹೋತ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, 25 ಮೂರ್ಲೆ ಹೋದ್ಲ. 25 ಮೂರ್ಲೆ ಲಾಸ್ಟ್ ಗುಣಿಸಿ ಪಣಿಸಿ ಏನ್ ಬಂದಿರ್ತತಿ? 3ರಿಂದನೂ ಗುಣಿಸಿದಂತ ಉತ್ತರ ಇರ್ತತಿ, 25ರಿಂದನೂ ಗುಣಿಸಿದಂತ ಉತ್ತರ ಇರ್ತತಿ. ಹಂಗಾರ 3ರಿಂದ ಭಾಗ ಹೋಗುವಂತ ಸಂಖ್ಯೆ ಚೆಕ್ ಮಾಡೋಣ. 2 1 6, ಇದು 6 ಆಯ್ತು. 5 5 10, ಇದು 3ರಿಂದ ಭಾಗ ಹೋಗಲ್ಲ, ಕ್ಯಾನ್ಸಲ್ ಆಯ್ತು. 1 6 5 5 10 12, ಇದು 3ರಿಂದ ಭಾಗ ಹೋಗತಿ, ರೈಟ್. 6 7, ಇದು 3ರಿಂದ ಭಾಗ ಹೋಗಲ್ಲ, ಕ್ಯಾನ್ಸಲ್. 6 10 12, ಇದು 3ರಿಂದ ಭಾಗ ಹೋಗತಿ, ಓಕೆ. ನೋಡ್ರಿ, ಇನ್ನು 3ರಿಂದ ಭಾಗ ಹೋಗುವಂತ 2 ಸಿಕ್ಕು. ಇನ್ನು 25ರಿಂದ ಭಾಗ ಹೋಗೋದು ಯಾರು ನೋಡ್ರಿ? ಲಾಸ್ಟಕ್ಕೆ ಏನಾರೇ 25ರಿಂದ ಭಾಗ ಹೋಗ್ಬೇಕಂದ್ರೆ ಲಾಸ್ಟಿಗೆ 25 ಇರಬೇಕು, ಇಲ್ಲ 50 ಇರಬೇಕು, ಇಲ್ಲ 75 ಇರಬೇಕು, ಇಲ್ಲ 00 ಇರಬೇಕು. ನೋಡ್ರಿ, ಇಲ್ಲಿ ಒಂದ 25 ಐತಿ, ಇಲ್ಲಿ 55 ಐತಿ. ಲಾಸ್ಟಿಗೆ ಏನಾರೇ 25ರಿಂದ ಭಾಗ ಹೋಗುವಂತ ಸಂಖ್ಯೆ 55 ಇರಕ್ ಸಾಧ್ಯ ಐತಿ? ಇಲ್ಲ, ಕ್ಯಾನ್ಸಲ್ ಆಯ್ತು. ಇಲ್ಲೇ ಟಿಕ್ ಹಾಕ್ಬೋದಾಗಿತ್ತು. ಇಲ್ರಿ, ನಾವು ಪೂರ್ತಿ ಮಾಡ್ತೀವಂದ್ರ 15 × 12 ಗುಣಿಸ್ರಿ, ಇಲ್ಲ ಕಟ್ತಾ ಬಿಡ್ರಿ. 25 ಮೂರ್ಲೆ 25 4ಲೆ 4 1ಲೆ 4 3ಲೆ. ಓಕೆ, ನೋಡ್ರಿ, ಕಟ್ತಾ ಹೊಡ್ರಿ. ಇಲ್ಲಿ 15 ಮೂರ್ಲೆ 45, 45 45 × 3, 45 ಮೂರ್ಲೆ ಎಷ್ಟು ಬರ್ತೈತಿ? 135. 135 ಬಂತು ಇಂಟು 115. ಏನ್ ಮಾಡೋಣ ಈಗ? 5ರಿಂದ ಹೊಡ್ಕೊಂಡ್ಕೊಂಡಿರ್ಬೇಕು. 5 5ಲೆ 25. ಓಕೆ, 5 ಮೂರ್ಲೆ 15 2, 5 ಮೂರ್ಲೆ 15 2 17. ಓಕೆ, 5 1ಲೆ 5 6 ಪ್ಲಸ್ ಇಲ್ಲಿ ಏನ್ ಬಂತು? 5 3 1 ಪ್ಲಸ್ ಪ್ಲಸ್ ಲಾಸ್ಟ್ನೇದು 2 ಆಪ್ಷನ್ 2 ಇಡದವಲ್ಲ. ಓಕೆ, ಇಲ್ಲಿ ಏನ್ ಬಂತು? ಮತ್ತ 135. 5ಕ್ಕ 5 ಎಷ್ಟು ಬಂತು? ಇದು 5 7 12, 6 3 9 1 10 15. 525 ಲಾಸ್ಟ್ ಎಲ್ಲಿ ಐತಿ? ಇಲ್ಲಿ ಐತಿ, ಟಿಕ್ ಹಾಕ್ಬೇಕಾಗ್ತದೆ. ಆದ್ರೆ ಇಷ್ಟೆಲ್ಲ ಮಾಡ್ತೀರಿ ಬೇಡ, ಸ್ವಲ್ಪ ಏನ್ ಮಾಡ್ರಿ, ಇಲ್ಲೇ ಸ್ವಲ್ಪ ಲಾಜಿಕ್ ಅನ್ನ ಓಡಿಸ್ರಿ. ಓಕೆ, ಸಿಂಪ್ಲಿಫಿಕೇಶನ್ ಪ್ರಶ್ನೆ ಫಸ್ಟ್ ಭಾಗಾಕಾರ. 4 1ಲೆ 4, 4 3ಲೆ 12, 2 ಉಳಿತು. 4 6ಲೆ 24, ಮುಂದೊಂದು 0, ಮುಗಿತು. ಇಲ್ಲೊಂದು ಭಾಗಾಕಾರ. 5 3ಲೆ 15, 5 1ಲೆ 5, 5 1ಲೆ 5. ಓಕೆ, ಮುಗಿತು. 3 3 3 1ಲೆ 3, 3 2ಲೆ 6. ಆಪ್ಷನ್ಸ್ ಎಲ್ಲ ಬೇರೆ ಬೇರೆ ಅದಾವು, ಇವೆರಡ ಸೇಮ್ ಅದಾವು, ಚೆಕ್ ಮಾಡೋಣ. ಓಕೆ, 0 ಒಳಗ 1 ಕಳೆದ್ರ 10 ಒಳಗ 1 ಕಳೆದ್ರ 9, 9ಕ್ಕ 3 ಕೂಡಿಸಿದ್ರ 12 ಬರ್ತದೆ. ಇದು 2 ಐತಿ, ಇದು 2 ಐತಿ, ನಮಗ್ ಸಿಗ್ಲಿಲ್ಲ. ಓಕೆ, ಪೂರ್ತಿ ಸಾಲ್ವ್ ಮಾಡೋಣ. 360 311 ಕಳೀನು. 311 ಕಳೆದ್ರೆ ಎಷ್ಟು ಬಂತು? 9 4 0 ಪ್ಲಸ್ 63, ಇಲ್ಲಿ ಪ್ಲಸ್ 63. 12 4 10 11. ಯಾವ ಆಪ್ಷನ್ ಬಂತು? ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, 31 ಫಲಿತಾಂಶಗಳ ಸರಾಸರಿ 204 ಆಗಿದೆ. ಮೊದಲ 16 ಫಲಿತಾಂಶಗಳ ಸರಾಸರಿ 219 ಆಗಿದ್ದರೆ ಕೊನೆಯ 16 ಫಲಿತಾಂಶಗಳ ಸರಾಸರಿ 185 ಆಗಿದ್ದರೆ 16ನೆಯ ಫಲಿತಾಂಶ ಎಷ್ಟಾಗಬಹುದು? ಇದನ್ನ ಫಸ್ಟ್ ನೀವೇನ್ ಮಾಡ್ತೀರಿ? ಇದರಿಂದ ಇದಕ್ಕೆ ಗುಣಿಸ್ತೀರಿ, ಆಮೇಲೆ ಇದರಿಂದ ಇದಕ್ಕೆ ಗುಣಿಸಿ, ಇದರಿಂದ ಇದಕ್ಕೆ ಗುಣಿಸಿ ಎಷ್ಟು ಹೆಚ್ಚಿಗೆ ಇರ್ತೈತಿ, ಕಡಿಮೆ ಕಳೆದ್ರೆ ಏನ ಬರ್ತೈತಿ? 16ನೇ ಫಲಿತಾಂಶ ಸಿಗ್ತೈತಿ. ಅದಂತೂ ಎಲ್ಲರೂ ಮಾಡ್ತಾರ. ಆದ್ರೆ ನಾವೇನ್ ಮಾಡೋಣ? ಲಾಜಿಕ್ ಮೆಥಡ್ ಯೂಸ್ ಮಾಡೋಣ. ಹೆಂಗ? ಈ 31 ಮಂದಿದ 204 ಇತ್ತು ಅನ್ಕೋರಿ. ಎಲ್ಲರದು ಸರಾಸರಿ ಎಷ್ಟಿತ್ತು? 204 ಇತ್ತು. ಓಕೆ, ಈ 16 ಮಂದಿ ಸರಾಸರಿ 219, ಈ 16 ಮಂದಿ ಸರಾಸರಿ 185. ಓಕೆ, ಡೈರೆಕ್ಟ್ ಮೆಥಡ್. ಹೆಂಗ ನೋಡ್ರಿ, ಇದು ಎಷ್ಟು ಕಡಿಮೆ ಐತಿ, ಇದು ಎಷ್ಟು ಹೆಚ್ಚಿಗೆ ಐತಿ? 15 ಹೆಚ್ಚಿಗೆ ಐತಿ. ಎಷ್ಟು ಹೆಚ್ಚಿಗೆ ಐತಿ? 15. ಎಷ್ಟು ಮಂದಿ ನಡಕ್ 15? ಒಬ್ಬೊಬ್ಬರು ಮಂದಿ ನಡಕ್ 15 ಅಂದ್ರ 16 ಮಂದಿ ನಡಕ್ ಇಷ್ಟು ಹೆಚ್ಚಿಗೆ ಆಯ್ತು. ಮೊದಲಿಗೆ ಸರಾಸರಿ ಎಷ್ಟಿತ್ತು? 204 ಇತ್ತು. ಅದಕ್ಕೆ ಏನಾಯ್ತು? 15 × 16 ಹೆಚ್ಚಿಗೆ ಆಯ್ತು. ಹೆಚ್ಚಿಗೆ ಆಯ್ತಂದ್ರ ಪ್ಲಸ್ ಮಾಡಿದ್ವಿ. ಓಕೆ, ಇಲ್ಲಿಂದ ಇಲ್ಲಿಗೆ ನೋಡ್ರಿ ಕಡಿಮೆ ಐತಿ. ಎಷ್ಟು ಕಡಿಮೆ ಐತಿ? 19 ಕಡಿಮೆ ಐತಿ. ಎಷ್ಟು ಮಂದಿ ನಡಕ? 16 ಮಂದಿ ನಡಕ. ಹಂಗಾರ ಮೈನಸ್ 19 × 16 ಆಯ್ತು. ಇದನ್ನ ಎಷ್ಟು ಮಂದಿ ನಡಕ್ ಹಂಚ್ಬೇಕು? ಈಗ ಇದನ್ನ ಏನ್ ಮಾಡ್ಬೇಕು? ಎಷ್ಟು ಮಂದಿ ನಡಕ್ ಹಂಚ್ಬೇಕು ನೋಡೋಣ. ಡೈರೆಕ್ಟ್ 204 ಇಲ್ಲಿ ಕಳೆಯಕ್ಕೂ ಒಂದ್ ಪ್ಲಾನ್ ಐತಿ. ಇಲ್ಲಿ 16 ಕಾಮನ್ ಐತಿ, ಇಲ್ಲಿ 16 ಕಾಮನ್ ಐತಿ. ಏನ್ ಮಾಡ್ರಿ? ಪ್ಲಸ್ ಆದ್ಮ್ಯಾಗ 16 ಕಾಮನ್ ತಕೊಂಡ್ರಿ. ಇಲ್ಲಿ ಏನ್ ಉಳಿತು? 15 ಮೈನಸ್ 19. ಇದನ್ನ ಪ್ರತಿಯೊಂದು ಸ್ಟೆಪ್ ಬರೀ ತೋರ್ಸಾತೀನಿ, ಇಲ್ಲೇ ನೀವು ಮೈನಸ್ ಮಾಡ್ಕೋಬಹುದು. 204 ಪ್ಲಸ್ 16, ಇಲ್ಲಿ 15ರಾಗ 19 ಕಳೆದ್ರೆ 4 ಬಂತು. ದೊಡ್ಡ ಸಂಖ್ಯೆ ಹಿಂಚಿನಿ ಏನ್ ಬರ್ತೈತಿ?
ಮೈನಸ್ ಐತಿ, ಅದಕ್ಕೆ -4 ಬಂತು. 19ರಾಗ 5 ಕಳೆದ್ರೆ 4, ದೊಡ್ಡ ಸಂಖ್ಯೆ ಏನ್ ಚಿಹ್ನೆ ಮೈನಸ್ ಐತಿ, ಮೈನಸ್. 16 4ಲೇ ಎಷ್ಟು ಬಂತು? 64. 204 ಒಳಗ 64 ಕಳೆದ್ರೆ ಎಷ್ಟು ಬಂತು? 140. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಪ್ಪ, 31 ಇಂಟು 204 ಮಾಡ್ಬೇಕು. ಮಾಡಿ ಇದ್ರ ಉತ್ತರ ಎಷ್ಟು ಬರ್ತೈತಿ ಇಲ್ಲಿ ಬರಿಬೇಕು. ಆಮೇಲೆ ಏನ್ ಮಾಡ್ಬೇಕು, 16 ಇಂಟು 219 ಮಾಡ್ಬೇಕು. ಇದ್ರ ಉತ್ತರವನ್ನ ಇಲ್ಲಿ ಬರ್ಕೋತೀರಿ. ಆಮೇಲೆ 16 ಇಂಟು 185 ಬರ್ತೈತಿ. ಇದ್ರ ಉತ್ತರವನ್ನ ಇಲ್ಲಿ ಬರ್ಕೋತೀರಿ. ಎರಡು ಕೂಡಿಸ್ತೀರಿ. ಎರಡು ಕೂಡಿಸಿ ಬಂದ್ ಉತ್ತರಕ್ಕೆ ಇದ್ರಾಗ ಏನ್ ಮಾಡ್ತೀರಿ, ಕಳಿತೀರಿ. ಇದು ಬೇಸಿಕ್ ಮೆಥಡ್ ಆಗಿರ್ತದ. 19ನೇ ಪ್ರಶ್ನೆ, 44 ಜಾಡಿಗಳ ಅಸಲು ಬೆಲೆ 24 ಜಾಡಿಗಳ ಮಾರಾಟ ಬೆಲೆ. ಡೈರೆಕ್ಟ್ ಹೊಳ್ಳೆ ಮಳೆ ಬರ್ಕೋಬೇಡ್ರಿ. ಅಸಲು ಬೆಲೆ ಮುಂದೆ 24 ಐತಿ. ಅಸಲು ಬೆಲೆ ಎಷ್ಟಾಯ್ತು? 24. ಮಾರಾಟದ ಬೆಲೆ ಮುಂದೆ 44 ಐತಿ. ಮಾರಾಟದ ಬೆಲೆ 44 ಆತ. ಮುಗೀತು. ಶೇಕಡ ಲಾಭ ಎಷ್ಟು? ಎಷ್ಟು ಲಾಭ ಆಗೈತಿ ಇಲ್ಲಿ? 20 ರೂಪಾಯಿ ಲಾಭ ಆಗೈತಿ. 24 ರೂಪಾಯಿ 44ಕ್ಕೆ ಮಾರಾಟನಂದ್ರೆ ಎಷ್ಟು ಲಾಭ? 20 ರೂಪಾಯಿ. ಎಷ್ಟು ರೂಪಾಯಿ ಒಳಗ? 24 ರೂಪಾಯಿ. ಶೇಕಡ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. 2 10 2 12 1000 ಭಾಗಿಸು 12 ಅಂತಂದ್ರೆ 12 96, 4 ಉಳಿತು. 12 3 36, 83 ಪಾಯಿಂಟ್. ಯಾವ ಆಪ್ಷನ್ ಐತಿ ನೋಡ್ರಿ, ಇದು ಐತಿ. ಡೈರೆಕ್ಟ್ ಟಿಕ್ ಹಾಕ್ರಿ. ಇಲ್ಲ ನಾವು ನಾರ್ಮಲ್ ಸಾಲ್ವ್ ಮಾಡ್ತೀವಿ ಅಂದ್ರೆ 44 ಜಾಡಿಗಳ ಅಸಲು ಬೆಲೆ ಯಾವ್ದಕ್ಕೆ ಸಮಾನಾಗಿದೆ? 24 ಜಾಡಿಗಳ ಮಾರಾಟ ಬೆಲೆಗೆ ಸಮ ಇದೆ. ಅಸಲು ಬೆಲೆ ಮುಂದ 24 ಐತಿ. ಅಸಲು ಬೆಲೆ 24. ಮಾರಾಟದ ಬೆಲೆ ಮುಂದ 44 ಐತಿ. ಮಾರಾಟದ ಬೆಲೆ 44. ಎಷ್ಟು ಲಾಭ ಆಗಿತ್ತಪ್ಪ? 20 ಲಾಭ ಆಗೈತಿ. ಎತ್ರೊಳಗ? 24 ರೂಪಾಯಿ ಒಳಗ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. ಇದು ಇಲ್ಲೇ ಬಂತ, ಹೌದಿಲ್ಲ? ಇದನ್ನ ಎಲ್ಲಾ ಬರ್ಕೊಳ್ಳೋ ಬದ್ಲಿ ಡೈರೆಕ್ಟ್ ಇಲ್ಲೇ ಬರ್ಕೊಂಡ್ಬಿಟ್ರ ಮುಗಿದ ಹೋಗ್ಬಿಡ್ತದ. ಓಕೆ. 20ನೆಯ ಪ್ರಶ್ನೆ, ಒಂದು ಸಂಖ್ಯೆಯಲ್ಲಿ 15% ಕಡಿಮೆ ಮಾಡಲಾಯಿತು. ಫಲಿತ ಸಂಖ್ಯೆಯಲ್ಲಿ 50% ಮತ್ತೆ ಕಡಿಮೆ ಮಾಡಿರ. ಅಂತಿಮವಾಗಿ ಎಷ್ಟು ಕಡಿಮೆ ಮಾಡಿದ್ರು? ಇದನ್ನ 2-3 ರೀತಿ ಮಾಡ್ಕೋಬಹುದು. ಯಾವ ರೀತಿ ಮಾಡ್ತೀರಿ ನೋಡ್ರಿ. 100 ರೂಪಾಯಿ ಇತ್ತು, ಅದನ್ನ 18% ಕಡಿಮೆ ಮಾಡ್ಯಾರ. 100 ರೂಪಾಯಿ ಇದ್ದದನ್ನ ಎಷ್ಟು ಕಡಿಮೆ ಮಾಡ್ರು? 18% ಕಡಿಮೆ ಮಾಡ್ಯಾರ. 18% ಕಡಿಮೆ ಮಾಡ್ಯಾರ ಅಂತಂದ್ರೆ ಎಷ್ಟಕ್ಕೆ ಮಾರಿತಾನವ? 82ಕ್ಕೆ ಮಾರಿತಾನ. ಎರಡನೇ ಕಂಡೀಷನ್ ಒಳಗೆ 100 ರೂಪಾಯಿ ಇದ್ದದನ್ನ 50% ಡಿಸ್ಕೌಂಟ್ ಕೊಟ್ಟಾನಂದ್ರೆ 50ಕ್ಕೆ ಮಾರಿತಾನ. ಓಕೆ. 0ದಿಂದ 0 ಹೋಯ್ತು. 2 50 2 4 8 2 1 2. ಓಕೆ. ಮತ್ತೆಲ್ಲಿ ಕಡ್ತಾ ಹೊಡಿತೈತಿ? ಹೋರ್ರಿ. 5 1 5 10. ಓಕೆ. ಇಲ್ಲಾಂದ್ರೆ 51 52 ಇಲ್ಲೇ ಹೊಡೆದಿದ್ರು ಬರ್ತಿತ್ತು. ಓಕೆ. 10 ಇಂಟು 10 ಅಂದ್ರ 100. 41 ಅಂದ್ರ 41. 100 ರೂಪಾಯಿ ವಸ್ತುವನ್ನ 41ಕ್ಕೆ ಮಾರ್ಯಾನ ಅಂತಂದ್ರೆ ಎಷ್ಟು ಡಿಸ್ಕೌಂಟ್ ಆಯ್ತು? 59% ಡಿಸ್ಕೌಂಟ್ ಆಯ್ತು. ಇದು ಒಂದು ಮೆಥಡ್ ಆಯ್ತು. ಸಕ್ಸೆಸಿವ್ ಸೂತ್ರ ಗೊತ್ತೈತಿ. -18 ಡಿಸ್ಕೌಂಟ್ ಕೊಟ್ಟನಂದ್ರ -18, ಮತ್ತೆ ಡಿಸ್ಕೌಂಟ್ ಕೊಟ್ಟನಂದ್ರ -50. ಮೈನಸ್ ಇಂಟು ಮೈನಸ್ ಪ್ಲಸ್. 18 ಇಂಟು 5 18 5 90, ಮುಂದೊಂದು 0 ಭಾಗಿಸು 100. 2 0 ಇಂದ 2 0 ಕ್ಯಾನ್ಸಲ್ ಆಯ್ತು. ಮೈನಸ್ ಮೈನಸ್ ಅಂದ್ರೆ ಪ್ಲಸ್. 68 ಆಯ್ತು. ಎಷ್ಟಾಯ್ತು? 68. 68ರೊಳಗ 9 ಕಳೆದ್ರೆ ಎಷ್ಟು ಬಂತು? 59 ಬಂತು. -59 ಅಂತಂದ್ರೆ ಏನ್ ಬಂತು? ರಿಯಾಯಿತಿ. 59% ಡಿಸ್ಕೌಂಟ್ ಕೊಟ್ಟಣಂತಾಯ್ತು. ಓಕೆ. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನು ನಿಮ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು.